ಪ್ರಿಯ ಸಿಟಿ ಟಿ ವೀಕ್ಷಕರಿಗೆ ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಳವಾರ್. ವಿಶೇಷವಾಗಿ ನಾವು ಈ ಆರೋಗ್ಯ ಚಿಂತನೆ ಕಾರ್ಯಕ್ರಮ ಒಂದು ಲೇಟಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ದು ತಮ್ಮಲ್ಲಿ ಕ್ಷಮೆ ಕೇಳುತ್ತಾ, ತಾಂತ್ರಿಕ ದೋಷಗಳಿಂದ ಹಾಗೂ ಇತರೆ ಒಂದು ಕಾರ್ಯಕಲಾಪಗಳಿಂದ ಈ ಪ್ರೋಗ್ರಾಮ್ ನಾವು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ವಿ. ಅದಕ್ಕೆ ತಮ್ಮಲ್ಲಿ ವೀಕ್ಷಕರ ಪರವಾಗಿ ಕ್ಷಮೆ ಕೋರುತ್ತಾ ಈ ಒಂದು ಕಾರ್ಯಕ್ರಮ ನಾವು ವಿಶೇಷವಾಗಿ ಆರೋಗ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮೇನ್ ತಗೊಳ್ಳೋದು ಏನಂತಂದರೆ, ಈ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯದಗೋಸ್ಕರವಾಗಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ರಾಧಿಕಾ ಕುಲಕರ್ಣಿ ಅವರಿಗೂ ಕೂಡ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ಪರವಾಗಿ ಅವರಿಗೂ ಕೂಡ ನಾವು ಸ್ವಾಗತವನ್ನು. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತು ನಾವು ಮೇನ್ ಚರ್ಚೆ ಮಾಡ್ತಕ್ಕಂಥದ್ದು ಏನಂತಂದರೆ, ಮಹಿಳೆಯರಿಗಾಗಿ ವಿಶೇಷವಾದಂಥ ಒಂದು ಗೌರವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಒಂದು ಸ್ಥಾನ. ಈಗ ಯಾವುದೋ ಹೆಣ್ಣುಮಗಳು ನಮ್ಮಲ್ಲಿ ಹೆಣ್ಣು ಮಗು ಒಂದು ಡೆಲಿವರಿ ಆಯಿತು ಅಂತಂದರೆ ಒಂದು ಪೀಡೆ ಹುಟ್ಟಿತು ಅಂತ ಹೇಳ್ತಾರೆ. ಬಟ್ ಅದೇ ಒಂದು ಗಂಡು ಮಗು ಹುಟ್ಟಿದರೆ ನಾವು ಪೀಡೆ ಅನಿಸ್ತೇವೆ, ಜಗತ್ತಿನ ಒಂದು ನಿಯಮ. ಬಟ್ ಆ ಮನಿ ದೇವತೆ ಆ ಮಹಿಳೆಯರಿಗೆ ಕೊಡ್ತಕ್ಕಂಥ ವಿಶೇಷ ಸ್ಥಾನ, ಆ ದೇವರ ಸ್ಥಾನ, ಆಮೇಲೆ ಆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ ಇರ್ಬೋದು, ಒಂದು ಧರ್ಮ ಇರ್ಬೋದು, ಉಳಿದು ಮಾತ್ರ ಮಹಿಳೆಯರಿಗೆ ಮಾತ್ರ ಸಾಧ್ಯ. ಈ ನಾವು ವಿಶೇಷವಾಗಿ ಗಂಡು ಮಗು ಹುಟ್ಟಿದಗಳೇ ಒಂದು ಸಂತೋಷ ಪಡೋದು ಬೇರೆ. ಹುಟ್ಟಿದ ತಕ್ಷಣ ನಾವು ನಗ್ತೇವೆ, ಆಮೇಲೆ ನಾವು ದೊಡ್ಡವಾದ್ಮೇಲೆ ನಾವು ಅಳ್ತೀವಿ. ಯಾಕಂದರೆ ಅದೇ ಹೆಣ್ಣುಮಗಳು ಹುಟ್ಟಿದ ತಕ್ಷಣ ನಾವು ಒಂಥರ ಸಪ್ಪಾಗ್ತೇವೆ, ಅಯ್ಯೋ ಹೆಣ್ಣು ಮಗು ಹುಟ್ಟಿತು ಅಂತ. ಬಟ್ ಬರ್ತಾ ಆ ಮಗು ಒಂದು ಆ ಮನೆತನ ಒಂದು ವೃದ್ಧಿ ಆಗೋಕ್ಕೆ ಒಂದು ಕಾರಣ ಆಗುತ್ತೆ. ಈ ಒಂದು ವಿಶೇಷದಲ್ಲಿ ಹುಟ್ಟಿದಂಥ ಮಗುವಿನ ಒಂದು ಆರೋಗ್ಯ ಏನು ಮಾಡಬೇಕು, ಆಮೇಲೆ ನಾವು ಅದನ್ನು ಹೆಂಗೆ ಬೆಳೆಸ್ಬೇಕು, ಹೆಂಗೆ ನಾವು ಆರೋಗ್ಯದಿಂದ ನೋಡ್ಕೋಬೇಕು, ಅವೆಲ್ಲ ಜವಾಬ್ದಾರಿ ಆ ಒಂದು ತಾಯಿಯ ಮೇಲೆ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಯಾವ ರೀತಿಯಾಗಿ ಆ ಮಗುವನ್ನ ನಾವು ಸಂರಕ್ಷಣೆ ಮಾಡಬೇಕು, ಸಂಸ್ಕೃತಿ ಬೆಳೆಸಬೇಕು, ಆರೋಗ್ಯ ನೋಡ್ಕೋಬೇಕು, ಎಷ್ಟು ವಿಶೇಷವಾಗಿ ಆ ಮಗುವಿನ ಬಗ್ಗೆ ಕಾಳಜಿ ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿ ಆ ಮಗುವಿನ ಮೇಲೆ ನಾವು ಗುಣಗಾನ ಅಂದರೆ ವಿಶೇಷವಾಗಿ ದೃಷ್ಟಿ ಇಡಬೇಕು, ಅಂದರೆ ನಾವು ಒಂದು ಅಬ್ಸರ್ವೇಷನ್ ಮಾಡಬೇಕು ಮಗುವಿನ ಬಗ್ಗೆ. ಇವೆಲ್ಲ ಇನ್ಕ್ಲೂಡಿಂಗ್ ಆರೋಗ್ಯ. ಯಾಕಂದರೆ ಒಂದು ಮಹಿಳೆಯರಿಗಾಗಿ ಒಂದು ಆರೋಗ್ಯದಿಂದ ಕೂಡಿದರೆ ಮಾತ್ರ ಒಂದು ವಿಶೇಷವಾಗಿ ಎಲ್ಲ ಒಂದು ಸಾಧನೆ ಮಾಡೋಕ್ಕೆ ಒಂದು ಆಗುತ್ತೆ. ಯಾಕಂದರೆ ಇವತ್ತು ನಾವು ಎಲ್ಲ ನೋಡ್ತೀವಿ, ಮಹಿಳೆಯರಿಗೆ ಹೇಗೆ ಒಂದು ಆರೋಗ್ಯದಿಂದ ಇದ್ದರೆ ಕಿತ್ತೂರಾಣಿ ಚೆನ್ನಮ್ಮ ತಗೊಳ್ರಿ, ಆಮೇಲೆ ಒಣಕಿ ಓಬವ್ವ ತಗೊಳ್ರಿ, ಇವೆಲ್ಲ ಆಗಕ್ಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಮಾನಸಿಕವಾಗಿ ಒಂದು ಸಂಸ್ಕೃತಿ ಒಂದು ಎಲ್ಲ, ಆಮೇಲೆ ಇಂಪಾರ್ಟೆಂಟು ಆರೋಗ್ಯ. ಈಗ ಇತ್ತಿತ್ತಾಗಿ ನಾವು ತಗೊಳ್ತಕ್ಕಂಥ ಒಂದು ಆಹಾರ ಆಯಿತು, ವಿಹಾರ ಆಯಿತು, ಇವೆಲ್ಲ ಇನ್ಕ್ಲೂಡಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಆಹಾರ ಪೋಷಣೆ ಮಾಡಬೇಕು, ಸಂಸ್ಕೃತಿ ಕೊಡಬೇಕು, ಎಲ್ಲ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟ್ರಿಗೆ ಅವ್ರ ಬಾಯಿಲಿಂದ ನಾವು ಯಾವ ರೀತಿಯಾಗಿ ಆರೋಗ್ಯ ತಗೋಬೇಕಂತ ಚರ್ಚೆ ಮಾಡೋಣ. ಅವ್ರಿಗೆ ಕೂಡ ಒಳ್ಳೆ ಮತ್ತು ಸ್ವಾಗತ ಮಾಡುತ್ತಾ ನಮಸ್ಕಾರ ಮೇಡಮ್. ನಮಗೆ ಮೇನ್ ವಿಶೇಷವಾಗಿ ಇವತ್ತು ಒಂದು ಮೇಡಮ್ ಅವ್ರದ್ದೊಂದು ಪರಿಚಯ ಮಾಡಿಕೊಡೋದು ಏನಂತಂದರೆ, ಇವರು ಜನನ ಕುಂದಾಪುರದಲ್ಲಿ, ಆಮೇಲೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ 1987ರಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಇವರು ತಮ್ಮ MBBS ಮುಗಿಸ್ಯಾರ. ಅದೇ ರೀತಿ 1990ರಲ್ಲಿ ಇವರು ಒಂದು PG ಸ್ತ್ರೀರೋಗ ಮತ್ತು DGO ಒಂದು ಪದವಿಯನ್ನು ಮುಗಿಸಿ 2009 ಮತ್ತು 10ರಲ್ಲಿ ಸ್ತ್ರೀರೋಗ ಸಂಘಟನೆ ಒಂದು ಅಧ್ಯಕ್ಷರಾಗಿ ಇವರು ಸದ್ಯ ಕೆಲಸ ಮಾಡ್ಯಾರ. ಅದೇ ರೀತಿಯಾಗಿ 2012 ಮತ್ತು 13ನೇ ಇಸ್ವಿಯಲ್ಲಿ ಈ ಫೆಡರೇಷನ್ ಆಫ್ ಅಂದರೆ ಟೋಟಲ್ ಸೆಂಟ್ರಲ್ ಆಫ್ ಗೌರ್ಮೆಂಟ್ ಒಳಗೆ ಅವರು ಸತ್ಯಕ್ಕೆ ಅದರೊಳಗೆ ಇವರು ಕಾರ್ಯದರ್ಶಿಯಾಗಿ ಒಂದು ಕೆಲಸ ಮಾಡ್ಯಾರ. ನಂತರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬ್ಲಡ್ ಬ್ಯಾಂಕ್ನಲ್ಲಿ ಇವರು ಒಂದು ಬೋರ್ಡ್ ಆಫ್ ದ ಡೈರೆಕ್ಟರ್ ಆಗಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದ ಒಂದು ಅಧ್ಯಕ್ಷರಾಗಿ, ಹಾಗೂ ಒಂದು ಲೇಡೀಸ್ ವಿಂಗರ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದೇ ರೀತಿಯಾಗಿ 2019 ಮತ್ತು 2020ರಲ್ಲಿ ಅಧ್ಯಕ್ಷರಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಗದಗ್, ಅದರಲ್ಲಿ ಸತ್ಯಕ್ಕೆ ಇವರು ತಮ್ಮ ಅಧ್ಯಕ್ಷರಾಗಿ ಪ್ರೆಸಿಡೆಂಟಾಗಿ ಇವರು ಕೆಲಸ ಮಾಡ್ಯಾರ. ಇವರ ಮೇನ್ ವಿಶೇಷವಾಗಿ ಅಂತ ಇವರು ಮಾಡ್ತಕ್ಕಂಥ 2019-20ರಲ್ಲಿ ಈ ಅಧ್ಯಕ್ಷರಾದಂಥ ಒಂದು ಸಮಯದಲ್ಲಿ ಒಂದು ಸ್ಟೇಟ್ ಅವಾರ್ಡು ಈ ನಮ್ಮ ರಾಧಿಕಾ ಕುಲಕರ್ಣಿ ಮೇಡಮ್ ಅವರಿಗೆ ಸಿಕ್ಕಿದ್ದು ಒಂದು ಸೌಭಾಗ್ಯ, ಅದು ನಮ್ಮ ಗದಗಿನ ಸೌಭಾಗ್ಯ. ಅದೇ ರೀತಿಯಾಗಿ ಒಂದು ನ್ಯಾಷನಲ್ ಅವಾರ್ಡ್ ಸದ್ಯಕ್ಕೆ ಇವರು ಬೆಸ್ಟ್ ಆಫ್ ದಿ ಪ್ರೆಸಿಡೆಂಟ್ ಇನ್ ಗದಗ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜೊತೆ ಅವಾರ್ಡ್ ಅಂತ ತಗೊಂಡಾರ. ಅಂಥ ವಿಶೇಷ ವ್ಯಕ್ತಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಆರೋಗ್ಯದ ಬಗ್ಗೆ ಹೇಳ್ಕೊಡಕತ್ತಾರೆ. ಅವರಿಗೆ ಕೂಡ ನಾವು ಅಭಿನಂದನೆಗಳ ಮುಖಾಂತರ ಅವ್ರ ಬಾಯಿಲಿಂದ ಆರೋಗ್ಯ ಬಗ್ಗೆ ಕೇಳೋಣ, ಚರ್ಚೆ ಮಾಡೋಣ. ಮೇಡಮ್ ಅವರು, ಪ್ರಥಮವಾಗಿ ಈಗ ಮಹಿಳೆಯರಿಗೆ ಆರೋಗ್ಯ ಬಗ್ಗೆ ನೀವೆಲ್ಲ ನೋಡ್ರಿ 35 ವರ್ಷದಿಂದ ನೀವು ಇಲ್ಲ ಸರ್ವಿಸ್ ಮಾಡತ್ತೀರಿ. ಈ ಒಂದು ಮಹಿಳೆಯರಿಗಾಗಿ ಹುಟ್ಟಿದ ತಕ್ಷಣ ಮಗುವಿನ ಸಂರಕ್ಷಣೆಯಿಂದ ಹಿಡ್ಕೊಂಡು 14 ವರ್ಷದೊಳಗೆ, ಅಂದರೆ ಒಂದು ಅಡೋಲೆಸೆಂಟ್ ಏಜ್ ಒಳಗೆ ಒಂದು ಥರ ಆಗುತ್ತೆ ಹೆಣ್ಣುಮಗಳಿಗೆ. ಆಮೇಲೆ 35 ವರ್ಷದಿಂದ 45 ವರ್ಷ ಅಂತ ಆಗ್ತಕ್ಕಂಥ ಒಂದು ಬದಲಾವಣೆಗಳು ಚೇಂಜ್ ಆಗ್ತವೆ ಆರೋಗ್ಯದ ಮೇಲೆ. ಇವೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು
ಇವು ಯಾವ ರೀತಿಯಾಗಿ ನೀವು ಬದಲಾವಣೆ ಆರೋಗ್ಯ ಬಗ್ಗೆ ಪರಿಣಾಮ ಬೀಳ್ತಾವೆ, ಆಮೇಲೆ ನೀವು ಹೇಳಿದರೆ ಒಂದು ಏನೋ ಧಾರ್ಮಿಕವಾಗಿ ಸೋಷಿಯಲ್ವಾಗಿ ಇವೆಲ್ಲ ಒಂದು ಪರಿಣಾಮ ಅವರೆಲ್ಲ ಬೀಳ್ತಾವೆ. ಅದನ್ನು ಯಾವ ರೀತಿಯಾಗಿ ನೀವು ಆರೋಗ್ಯ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊದಲಾಗಿ ಗದಗಿನ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ಡಾಕ್ಟರ್ ಹೇಳಿದಾಗೆ ನಾನು 35 ವರ್ಷದಿಂದ ಗದಗ ಜಿಲ್ಲೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾಗಿ ಡಾಕ್ಟರ್ ಉದಯ್ ಕುಲಕರ್ಣಿಯವರೊಟ್ಟಿಗೆ ಪ್ರಾಕ್ಟೀಸ್ ಮಾಡಲಿಕ್ಕತ್ತೇನೆ. ಸಾಧಾರಣ ಇತ್ತೀಚಿನ ದಿವಸದಲ್ಲಿ ನಾನು ನೋಡ್ತಾ ಇರೋ ಪ್ರಾಬ್ಲಮ್ಸ್ ಇನ್ನು ಹುಡುಗಿಯರಲ್ಲಾಗಲಿ ಹೆಂಗಸರಲ್ಲಾಗಲಿ ಒಬೇಸಿಟಿನ ಸ್ಥೂಲಕಾಯ ಇದು ಬಿಗಿನಿಂಗಲ್ಲಿ ಇಟ್ ವಾಸ್ ಓನ್ಲಿ 1 to 2% ಮಕ್ಕಳಲ್ಲಿ ಇತ್ತು, ವೆರಿ ಲೆಸ್. ಈಗ ಇದು 4-5%ಗಿಂತ ಜಾಸ್ತಿ ಆಗ್ತಾ ಹೋಗಿದೆ. ಸ್ಥೂಲಕಾಯ ಎಲ್ಲ ಮಕ್ಕಳು ನೋಡುವಾಗ ಭಾರಿ ಖುಷಿ ಅನಿಸ್ತದೆ, ಭಾರಿ ದಪ್ಪ ಇದ್ದದ ಮಗು ಭಾರಿ ದಪ್ಪ ಉಂಟಂತ ಅನಿಸ್ತದೆ. ಆದರೆ ಇಟ್ ಈಸ್ ಒಬೇಸಿಟಿ. ವರ್ಷ ಹೋದಾಗ ಅದ್ರ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ದ ಒಬೇಸಿಟಿ ಈಸ್ ಬಿಕಮಿಂಗ್ ಅಂದರೆ ಸ್ಥೂಲಕಾಯ ಇದು ಒಂದು ಜಡ್ಡಾಗಿ ಪರಿಣಾಮ ಆಗ್ತಾ ಉಂಟು. ಅದರಿಂದ ನಮ್ಮ ಆರೋಗ್ಯದ ಮೇಲೆ ಎಲ್ಲ ಲೆವೆಲಲ್ಲಿ ಸಹ ಪರಿಣಾಮ ಬೀರ್ತಾ ಉಂಟು. ಒಬೆಸಿಟಿ ಇಸ್ ಒಂದು ರೋಗ ಬರೋಕ್ಕೆ ಕಾರಣ ಅಂತ ಸ್ಟಾರ್ಟ್ ಅಂತ ನೀವು. ಹೌದು, ಒಬೇಸಿಟಿ ಇಟ್ ಸೆಲ್ಫ್ ಈಸ್ ಎ ಡಿಸೀಸ್. ಈಗ ಕಮಿಂಗ್ ಸೂನ್. ಮುಂಚೆ ಭಾರತದಲ್ಲಿ ಮಾಲ್ ನ್ಯೂಟ್ರಿಷನ್ ಇತ್ತು. ಈಗ ನನ್ನ ಪ್ರಕಾರ 2030 ನಮ್ಮದು WHO ಪ್ರಕಾರ 2030ರಲ್ಲಿ ಭಾರತ ಒಬೇಸಿಟಿಗೆ ನಂಬರ್ 1 ಆಗ್ತದಂತೆ. WHO is doing study. World Health Organization. So because of the obesity, the girls and the ladies and including the menopausal ladies ಎಲ್ರಿಗೂ ಪ್ರಾಬ್ಲಮ್ ಬರ್ತಾ ಉಂಟು ಈ ಸ್ಥೂಲಕಾಯದಿಂದ. ಅದನ್ನು ಜಾಸ್ತಿ ಈಗ ನೋಡ್ಲಿಕ್ಕೆ ಪೇಷಂಟ್ಸ್. ಮೇಡಮ್, ಈಗ ಒಂದು ಸ್ಥೂಲಕಾಯ ಅಂತ ನಾವೇನು ವಿಚಾರ ಮಾಡ್ತೀವಿ. ಈಗ ಸಣ್ಣ ಮಗು ಇದ್ದಾಗ ಒಂದು ಟಿ ವಿ ಒಳಗೆ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಗ್ರೈ ಕ್ವಾರ್ಟರ್ ಹಾಕ್ರಿ ನಿಮ್ಮ ಮಗುಗೆ ಮಗು ದಪ್ಪಾಗುತ್ತಂತ. ತಮ್ಮ ಪ್ರಕಾರ ಈ ಮಗು ದಪ್ಪಾಗಲಿ ಅಂತ ಏನೇನೋ ಫುಡ್ ಕೊಟ್ಕೊಂತ ಹೋಗ್ತಾರೆ, ಅದು ತಾಯಿಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ತಾಯಿನ ಮಗುವಿನ ಈ ದಪ್ಪ ಇರೋದನ್ನು ನೋಡೋಕೆ ಅವ್ರು ಇಷ್ಟಪಡ್ತಾರೆ, ತೆಳಗಿರೋದಕ್ಕೆ ನೋಡೋಕೆ ಇಷ್ಟಪಡಂಗಿಲ್ಲ. ಈಗ ಇವ್ರೇನು ಆಗ್ತಾಯಿಲ್ಲ, ಗ್ರೈ ಕ್ವಾರ್ಟರ್ ಹಾಕೋದಾಗಲಿ ಇವರೆಲ್ಲ ಎಕ್ಸ್ಟ್ರಾ ಫುಡ್ ಹಾಕೋದಾಗಲಿ ಇವೆಲ್ಲ ತಪ್ಪಂತ ಹೇಳ್ತಾರೆ ನೀವು? ನೋಡಿ ಸರ್, ಈಗ ಮಗು ಹುಟ್ಟುತ್ತದಲ್ಲ, ಹುಟ್ಟಿದ ಕೂಡಲೇ ಆ್ಯಕ್ಚುಲಿ ಮಗುಗೆ ತಾಯಿಯ ಹಾಲು ಬಿಟ್ಟರು ಬೇರೆ ಏನು ಹಾಕುವ ಅವಶ್ಯಕತೆ ಇಲ್ಲ. ಎಷ್ಟು ತಿಂಗಳವರೆಗೆ ರೀ? ಸಾಧಾರಣ 6 ತಿಂಗಳಿಂದ 8 ತಿಂಗಳವರೆಗೆ ತಾಯಿ ಹಾಲು ಮೇಲೆ ಬದುಕ್ತದೆ. ಅದು ಗ್ರೈಪ್ ವಾಟರ್ ಹಾಕೋದು ಇನ್ನೊಂದು ಹಾಕೋದು ಅದೆಲ್ಲ ಮಿತ್ಸ್. ಅದರಿಂದ ಏನು ಭಾರಿ ಬೇರೆ ಪರಿಣಾಮ ಆಗೋದಿಲ್ಲ. ಒಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಬೇಕಲ್ಲ, ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ತಾಯಿ ಹಾಲು ಎಷ್ಟು ಪೌಷ್ಟಿಕ ಇರ್ತದೆ ಅಷ್ಟು ಒಳ್ಳೆಯಾಗಿ ಮಗು ಬೆಳೀತದೆ ಹಾಗೆ. ಅದರ ಡ್ರಾಪ್ಸ್ ಗಿಪ್ಸ್ ನಮ್ಮ ದೇ ಆರ್ ಕಾಲ್ಡ್ ಆಸ್ ಪ್ಲಾಸಿಬೋಸ್. ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ನಾವು ಅದನ್ನು ಮಗುವಿನ ಅಭಿವೃದ್ಧಿ ಅಂದ್ರೆ ಚಲೋ ಕಾಣಲಿ ಅಂತ. ಚಲೋ ಕಾಣಲಿ ಅಂತ ಹಾಗೆ ಅವ್ರು ಕಾಣಲಿ ಅಂದರೆ ಒಟ್ಟು ಹಾಕೋದು ಏನು ಡ್ರಾಪ್ಸ್ ಹಾಕೋದು. ನನಗೆ ಪೇಷಂಟ್ ಬಂದು ಬರ್ಸ್ಕೊಳ್ತಾರೆ, ಔಷಧಿ ಬರೆದು ಕೊಡ್ರಿ ಅಂತ. ದೇ ಆರ್ ಆಲ್ ಪ್ಲಾಸಿಬೋಸ್. ತಾಯಿ ಹಾಲಲ್ಲಿ ಎಲ್ಲ ಇರ್ತದೆ. ಯಾವ ವಿಟಮಿನ್ಸ್ ಹೇಳಿ ನೀವು, ಎಲ್ಲ ತಾಯಿ ಹಾಲಲ್ಲಿ ಇರ್ತದೆ. 6 ರಿಂದ 8 ತಿಂಗಳು, ಕೆಲವರು 1 ವರ್ಷದವರೆಗೆ ತಾಯಿ ಹಾಲು ಮೇಲೆ ಮಾತ್ರ ಇರ್ತಾವೆ ಮಕ್ಕಳು, ಏನಾಗೋದಿಲ್ಲ. ಬಟ್ ಇತ್ತೀಚೆಗೆ ಜನ್ರೇಷನ್ ಒಳಗೆ ಇವೆಲ್ಲ ನಾವು ಕಂಪ್ಯೂಟರ್ ಯುಗದ ಬಂದಮೇಲೆ ಇವರೆಲ್ಲ ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಎಕ್ಸ್ಟ್ರಾ ಹಾಲು ತಂದು ಹಾಕೋದು, ಆ ಮಗುಗೆ ಡಿಹೈಡ್ರೇಷನ್ ಆಗೋದು, ಆಮೇಲೆ ಹೆಲ್ದಿ ಅಂತ ಬೇಬಿ ಅಂತ ನಾವು ಡಿಸೈಡ್ ಮಾಡೋದು, ಇವೆಲ್ಲ ಆಗ್ತಾವೆ. ಬಟ್ ಅವಾಗ ಇವು ನಮಗೆ ಹೆಲ್ದಿ ಫುಡ್ಡ ಸಿಗಲಿಲ್ಲ ಅಂದಾಗ ತಾಯಿ ಏನು ಮಾಡಬೇಕು, ಆಮೇಲೆ ಇವ್ರು ಹೆಂಗೆ ನಾವು ಅಡ್ವೈಸ್ ಮಾಡಬೇಕು ಅಥವಾ ಡಾಕ್ಟರ್ ಏನು ಅಡ್ವೈಸ್ ಮಾಡಬೇಕು? ನಾನು ಹೇಳ್ತೇನೆ ಅಂದರೆ ಈ ಪ್ರಾಬ್ಲಮ್ ಈಗ ಹೆಣ್ಮಕ್ಳಲ್ಲಿ ಯಾಕೆ ಶುರು ಆಗಿದೆ, ತಾಯಿ ಹಾಲು ಯಾಕೆ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂದರೆ ವರ್ಕಿಂಗ್ ಲೇಡೀಸ್. ಹೆಣ್ಮಕ್ಳು ದುಡಿಲಿಕ್ಕೆ ಹೊರಗೆ ಹೋಗ್ತಾರೆ, ಮಗು ಅಂತೂ ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಅವಳು ಬಾಟ್ಲಿ ಹಾಲು ರೆಡಿ ಮಾಡಲೇಬೇಕಾಗ್ತದೆ. ಸೊ ಅಲ್ಲಿ ತಾಯಿ ಮತ್ತು ವರ್ಕಿಂಗ್ ಲೇಡೀಸ್ ಏನಂದ್ರು ಅವರದು ಹೇಗೆ ಅವರು ಊಟ ಮಾಡೋದಂದ್ರೆ ಡಿಮಾಂಡ್ ಫೀಡ್ ಅಲ್ಲ, ಟೈಮ್ ಪ್ರಕಾರ ಹಾಲು ಹಾಕೋದು. 2 ಗಂಟೆಗೆ ಹಾಲು ಹಾಕೋದು, 6 ಗಂಟೆ ಹಾಲು ಹಾಕೋದು, ಹಾಗೆ ದೇ ಡೋಂಟ್ ಡೂ ಡಿಮಾಂಡ್ ಸ್ಪೀಡ್. ಇಲ್ಲ ತನ್ನ ಟೈಮಿಗೆ ಕುಡಿಸೋದು, ಟೈಮ್ ಮೇಂಟೈನ್. ಎಸ್. ಅದರಿಂದ ಏನಾಗ್ತದೆ, ನ್ಯೂಟ್ರಿಷನ್ ಸಿಕ್ಕುದಿಲ್ಲ ಮಕ್ಕಳಿಗೆ. ಹಾಗಾಗಿದೆ. ದ ಪ್ರಾಬ್ಲಮ್ ಇಸ್ ದ ಲೇಡೀಸ್ ಬಿಕಮ್ ಕೆರಿಯರ್ ಓರಿಯೆಂಟೆಡ್. ಅಂದರೆ ಅವರು ಪ್ರೊಫೆಷನಿಗೆ ಕಾನ್ಸಂಟ್ರೇಟ್ ಮಾಡ್ತಾರ, ಇದೆಲ್ಲ ಕಾನ್ಸಂಟ್ರೇಟ್ ಮಾಡೋದಿಲ್ಲ. 6 ತಿಂಗಳು ಮೆಟರ್ನಿಟಿ ಲೀವ್ ಸಿಗ್ತದೆ, ಆಮೇಲೆ ಅವ್ರು ಕೆಲಸಕ್ಕೆ ಹೋಗ್ಬೇಕಲ್ಲ. ಸೊ ಮಗುವಿಗೆ ಬಾಟ್ಲಿ ರೆಡಿ ಮಾಡಿ ಹೋಗ್ತಾರೆ. ಬಾಟ್ಲಿ ರೆಡಿ ಮಾಡಿದ್ದಾಗ ಸ್ವಚ್ಛ ಇಟ್ಟರೆ ಹೌದು, ಎಲ್ಲ ಇನ್ಫೆಕ್ಷನ್ ಶುರು ಆಗ್ತದೆ. ಹೊರಗಿನ ಹಾಲು ನಿಪ್ಪಲ್ ಸ್ವಚ್ಛ ಇರೋದಿಲ್ಲ, ಅದರಿಂದ ಇನ್ಫೆಕ್ಷನ್ ಆಗ್ತದೆ. ಅನಾರೋಗ್ಯ ಅಲ್ಲಿಂದ ಪ್ರಾರಂಭ. ಈಗ ನಮ್ಮಲ್ಲಿ ಹಳ್ಳಿ ಒಳಗೆ ಸಿಟಿ ಒಳಗೆ ಇವೆಲ್ಲ ನೀವು ಹೇಳೋದೆಲ್ಲ ಇವೆಲ್ಲ ಸಿಟಿ ಒಳಗೆ ನಡೀತದೆ. ಹಳ್ಳಿ ಒಳಗೆ ಹಂಗೆಲ್ಲ ಇರೋಂಗಿಲ್ಲ.
ಈಗ ಹಿಂದಿನ ಕಾಲದಾಗೆ ನಾವು 2020 ಅಥವಾ 1907 ಇದರೊಳಗೆ ಡೆಲಿವರಿಗೆ ಅಂತ ತಾಯಿ ತವ್ರ ಮನೆಗೆ ಹೋಗ್ತಿದ್ದು, ಹೌದು. ಈಗ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಇಲ್ಲಿ ಒಂದು ಸಂರಕ್ಷಣೆ ಚೇಂಜ್ ಆಗುತ್ತೆ, ಅಲ್ಲಿ ಒಂದು ಸಂರಕ್ಷಣೆ ಆಗುತ್ತೆ. ತಮ್ಮ ಯಾವ ರೀತಿಯಾಗಿ ಅದನ್ನು ಹೇಳ್ತೀರಿ? ಅಂದರೆ ಈಗ ಹಾಸ್ಪಿಟ್ಲಿಗೆ ಹೋಗೋದು ಚಲೋನೋ ಅಥವಾ ಹಾಸ್ಪಿಟ್ಲಿಂದ ಡೆಲಿವರಿ ಆಗಿ ತಾಯಿ ಕಡೆ ಸಂರಕ್ಷಣೆ ಆಗೋದು ಒಂದು ಡೈರೆಕ್ಷನ್, ಅದು ಮಗು ಬೇಬಿ ಹೆಲ್ದಿ ಆಗಿತ್ತು. ಈಗ ನಾವು ಮೆಡಿಸಿನ್ಸ್ ಮೇಲೆ ಅವರಿಗೆ ಪ್ರಿಪೇರ್ ಮಾಡಕತ್ತೀವಿ, ಅವಾಗ ಅನ್ಹೆಲ್ದಿಯಾಗಿ ಮಗು ಸ್ಟಾರ್ಟ್ ಆಗುತ್ತೆ. ಈಗ ತಮ್ಮ ಪ್ರಕಾರ ಆ ಒಂದು ಸಂಸ್ಕೃತಿ ಚಲೋನೋ ಅಥವಾ ಈ ಒಂದು ಸಂಸ್ಕೃತಿ ಒಂದು ಬ್ಯಾಡ್ ಇಂಪ್ರೆಷನ್ ಬೀಳಕ್ಕೆ ಕಾರಣ? ನನ್ನ ಸ್ಟಡಿ ಪ್ರಕಾರ ಅದು ಹಳೆಯ ಸಂಸ್ಕೃತಿ ಒಳ್ಳೆಯದು. ಹೌದು. ಈಗ ಹೊಸ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂತ ಹೇಳ್ತೇನೆಂದರೆ, ನಾವು ಹೆಣ್ಮಕ್ಳಿಗೆ ವಿದ್ಯೆ ಕೊಡ್ತೇವೆ. ವಿದ್ಯೆ ಕೊಟ್ಟ ಕೂಡಲೇ ಅವ್ರು ಕಲಿತು ಮುಗಿಯುವ ಮಟ್ಟ ಮದುವೆ ಆಗೋದಿಲ್ಲ. ಮದುವೆ ಆಗದಿದ್ದಾಗ ಮದುವೆ ಲೇಟ್, ಮದುವೆ ಆದಮೇಲೆ ಕೆರಿಯರ್ ಫಿಕ್ಸ್ ಆದಮೇಲೆ ಮಕ್ಕಳಾಗೋದು ಲೇಟ್. ಸೊ ಇಟ್ ಈಸ್ ಕಾಲ್ಡ್ ಎಲ್ಡರ್ಲಿ ಮದರ್ಸ್. ಎಲ್ಡರ್ಲಿ ಮದರ್ಸಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರ್ತಾವೆ. ಅವರು ಆಗೋದು ಈಗ 1-2 ಮಕ್ಕಳು ಇರೋ ಮಕ್ಕಳು ನಮ್ಗೆ ಸರಿ ಇರಬೇಕು, ಹುಷಾರಿರ್ಬೇಕು. ಹೌದು. ನಮಗೆ ಡೆಲಿವರಿ ಟೈಮಲ್ಲಿ ಜಾಸ್ತಿ ನೋವೆಲ್ಲ ಕೊಡೋದು ಬೇಡ. ಸೊ ಮತ್ತೆ ಬರ್ತದೆ ಸಿಸೇರಿಯನ್ ಬರ್ತದೆ. ಸೊ ಹೀಗೆ ನಮ್ದು ಆ್ಯಟಿಟ್ಯೂಡ್ ಟವರ್ಡ್ಸ್ ಲೈಫ್ ಲೇಡೀಸ್ ಇದಕ್ಕೆ ಬದಲಾಗಿದೆ. ಮುಂಚಿನ ಹಾಗೆ ಡೆಲಿವರಿಗೆ ತಾಯಿ ಮನೆ ಹೋಗಿ 6 ತಿಂಗಳು ನಾವು ನಿಲ್ತಿದ್ದು. ಈಗ 6 ತಿಂಗಳು ಮತ್ತೆ ಬಂದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹೊಳ್ಳು. ಸೊ ತಾಯಿ ಮನೇಲಿ ಹೋಗಿ ನಿಂತ್ರೆ ಇಲ್ಲಿ ಕೆಲಸ ಹೋಗ್ತದೆ ನಿಮಗೆ. ಸೊ ವಿ ಲೇಡೀಸ್ ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಅವರ್ ಕೆರಿಯರ್ ಆ್ಯಂಡ್ ಫ್ಯಾಮಿಲಿ. ಈ ಪ್ರಾಬ್ಲಮ್ ಬರ್ತದೆ ಲೇಡೀಸಿಗೆ, ಬಿಕಾಸ್ ವಿ ಆರ್ ಆಲ್ ಕೆರಿಯರ್ ಓರಿಯೆಂಟೆಡ್. ಹೀಗೆ ಆಗ್ತದೆ. ಸೊ ನನ್ನ ಪ್ರಕಾರ ಮಕ್ಕಳು ಚಂದ ಮಾಡಿ ತವ್ರ ಮನೆಯಲ್ಲಿ ಹೋಗಿ ಡೆಲಿವರಿ ಆಗಿ ಅಲ್ಲಿ 6 ತಿಂಗಳಿದ್ದು ಫುಲ್ ಬಾಣಸ್ತನ ಮಾತ್ಕೊಂಡು ಬರೋದು ಒಳ್ಳೆಯದು. ಆದರೆ ಅದು ಈಗ ನಡೀತಾ ಇಲ್ಲ. ತಾಯಿ ಸಾಫ್ಟ್ವೇರ್ ಇಂಜಿನಿಯರು, ಮಗಳು ಸಾಫ್ಟ್ವೇರ್ ಇಂಜಿನಿಯರ್. ಯಾಕೆಂದ್ರೆ ರೊಕ್ಕ ಇದ್ದಾಗ ಎಲ್ಲ ಹಾಸ್ಪಿಟಲ್ ನೋಡ್ಕೊಳ್ಳಿ ಅಂತ. ಕಾಲಾಯ ತಸ್ಮೈ ನಮಃ ಹಾಗಾಗಿದೆ. ಮೇಡಮ್ ಅದು ಈಗೆಲ್ಲ ಹೌದು, ಈಗೆಲ್ಲ ನಾವೆಲ್ಲ ವಿಚಾರ ಮಾಡ್ತೀವಿ. ನಾವು ಆರೋಗ್ಯ ಅಂತ ಅನಾರೋಗ್ಯ ಅಂತ ಬಂದಾಗ ಆರೋಗ್ಯ ಬಗ್ಗೆ ವಿಚಾರ ಮಾಡ್ತೇವೆ. ಈ ನಾವು ನಾವು ಅನಾರೋಗ್ಯದಿಂದ ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ಎಜುಕೇಟೆಡ್ ಅನ್ನೋದು ಎಲ್ಲಿಂದ ತಪ್ಪಾಗುತ್ತಂತ ತಾವು ಹೇಳ್ತೀರಿ? ಅಂದರೆ ಈಗ ನಾವು ಮೇನ್ ಕಾನ್ಸೆಪ್ಟ್ ಬರೋದು ಪೇರೆಂಟ್ಸು, ತಾಯಿ, ಆ ಮನೆ ತಾಯಿನ ಮಗುಗೆ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಈಗ 5 ವರ್ಷ ಅಂದರೆ ಒಂದು ಮಗು 1ರಿಂದ 5 ವರ್ಷ ತನಕ ತಾಯಿ ಜೊತೆ ಇರ್ತದೆ, ಅದೆಲ್ಲ ತಾಯಿ ಮಾತಾ ಕೇಳ್ತದೆ. 6ನೇ ವರ್ಷದಿಂದ ಅದು ತನ್ನ ಸ್ಕೂಲಿಗೆ ಹೋಗುತ್ತೆ. ಈ ಸ್ಕೂಲಿಗೆ ಹೊಂಟಾಗ ಆ ಮಗುಗೆ ಆ ತಾಯಿ ಏನೇನು ಅಬ್ಸರ್ವೇಷನ್ ಮಾಡಬೇಕು, ಏನೇನು ಫುಡ್ ಕೊಡಬೇಕು? ಈಗ ನೀವು ಹೇಳಿದಾಗೆ ತಾಯಿ ಎಲ್ಲರೂ ಫಸ್ಟ್ ಮಗುವಿಗೆ ಫಸ್ಟ್ ಟೀಚರೇ ತಾಯಿ. ಫಸ್ಟ್ ಮಾತು ಮಗು ತಾಯಿದೇ ಕೇಳ್ತದೆ. ಮುಖ್ಯವಾಗಿ ತಾಯಂದಿರು ಪೌಷ್ಟಿಕ ಆರೋಗ್ಯದ ಬಗ್ಗೆ ಮಗುಗೆ ಅದಕ್ಕೆ ನಾಲೆಜ್ ಕೊಡಬೇಕು. ತಿನ್ನುವಾಗ ನಾನು ಈಗಿಂದ ನೋಡ್ಲಿಕ್ಕತ್ತೇನಲ್ಲ, ಎಲ್ಲ ತಾಯಂದಿರು ಡಬ್ಬಿ ಒಳಗೆ ಚಿಪ್ಸ್ ಹಾಕಿದೆ, ಫಾಸ್ಟ್ ಫುಡ್ ಹಾಕಿದೆ, ಗೋಬಿ ಮಂಚೂರಿ ಹಾಕಿದೆ, ಅದು ಹಾಕಿ ಶಾಲೆ ಕಳಿಸ್ತಾರೆ. ದಯವಿಟ್ಟು ಅದು ಮಾಡಬೇಡ್ರಿ. ಅದು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ನಾನು ಹೇಳ್ತೇನೆ ಸರ್, ಈಗ ಸಣ್ಣ ಮಕ್ಕಳಿಗೆ ವಿ ಆರ್ ಸೀಯಿಂಗ್ ಥೈರಾಯ್ಡ್ ಪ್ರಾಬ್ಲಮ್ಸ್. ಹುಟ್ಟಿದ ಮಗುವಿಗೆ ನಾವೀಗ TSH ಅಂದರೆ ಬ್ಲಡ್ ಟೆಸ್ಟ್, ಥೈರಾಯ್ಡ್ ಉಂಟಾ ಇಲ್ಲ ಅಂತ ಟೆಸ್ಟ್ ಮಾಡ್ಲಿಕ್ಕತ್ತೇವೆ. ಯಾಕಂದರೆ ಅದು ಮಾಡಿಸ್ಲೇಬೇಕು. ಯಾಕಂದರೆ ಈ ಥೈರಾಯ್ಡ್ ಜಾಸ್ತಿ ಆಗ್ತಾ ಹೋದರೆ ಮುಂದೆ ಆ ಮಗು ಸ್ವಲ್ಪ ದಡ್ಡಾಗ್ತದೆ. ಯಾಕೆ ಹುಟ್ಟಿದ ಮಗುಗೆ ಥೈರಾಯ್ಡ್ ಬರ್ಲಿಕ್ಕತ್ತದ? ಯಾಕಂದರೆ ಆಹಾರದ ಪೌಷ್ಟಿಕಾಂಶದ ಕೊರತೆ. ಈಗಿನ ಆಹಾರದಲ್ಲೇ ಪೌಷ್ಟಿಕಾಂಶ ಕಡಿಮೆ. ಹಾಗಿರುವಾಗ ತಾಯಂದಿರಾದ ನಾವು ಅದನ್ನು ಭಾರಿ ಸ್ಟಡಿ ಮಾಡಬೇಕು. ಮಗುವಿಗೆ ಆದಷ್ಟು ಫಾಸ್ಟ್ ಫುಡ್ಡಿಂದ ಸ್ಟಾರ್ಟಿಂಗ್ ಮಾಡಬಾರ್ದು. ಮನೆಯಲ್ಲೇ ಮಾಡಿದ ಅನ್ನ, ಚಪಾತಿ, ರೊಟ್ಟಿ, ಸ್ಪ್ರೌಟ್ಸು, ಫ್ರೂಟ್ಸು ಅಂಥದ್ದು ಕೊಟ್ಟು ರೂಢಿ ಮಾಡಿ. ಮಡಿಕೆ ಕಾಳುಗಳು ಅದು ಕೊಟ್ಟು ಮಗುವಿಗೆ ಬೇಕು. ಹಾಲು, ಈಗ ಮಕ್ಕಳಿಗೆ ಹಾಲು ಬದಲು ನೀವು ಮಿರಿಂಡಾ ಕೇಳ್ತಾರೆ, ಫ್ಯಾಂಟಾ ಕೇಳ್ತಾರೆ. ಯಾಕೆ? ನಾನು ಒಂದು ಹೇಳ್ತೇನೆ ಸರ್, ಫುಡ್ ವಿಚ್ ಈಸ್ ಟೇಸ್ಟಿ ಈಸ್ ಆಲ್ವೇಸ್ ನಾಟ್ ಹೆಲ್ದಿ. ವಿಚ್ ಈಸ್ ಹೆಲ್ದಿ ಈಸ್ ಆಲ್ವೇಸ್ ನಾಟ್ ದ್ಯಾಟ್ ಟೇಸ್ಟಿ. ಈಗಿನ ಮಕ್ಕಳು ಟೇಸ್ಟಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ. ಸೊ ಪೌಷ್ಟಿಕಕ್ಕೆ ಆಗ ಇಂಪಾರ್ಟೆನ್ಸ್ ಹೋಗ್ತದೆ. ನಾವು ಪೌಷ್ಟಿಕ ಆಹಾರ ತಗೊಳ್ಳದೇ ಇದ್ದಾಗ ಏನಾಗ್ತದೆ ಸರ್? ಆರೋಗ್ಯ ಕೆಡ್ತಾ ಹೋಗ್ತದಲ್ಲ. ಸೊ ಈಗ ಸಣ್ಣ ಮಕ್ಕಳಲ್ಲಿ ಥೈರಾಯ್ಡ್, ಡಯಾಬಿಟಿಸ್, ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಜುವೆನೈಲ್ ಡಯಾಬಿಟಿಸ್, ಎಲ್ಲ ರೀತಿಯ ಆರೋಗ್ಯದ್ದು ಸಣ್ಣ ಹುಡುಗಿಯರಲ್ಲಿ ಮೆನಾರ್ಕಿ ಅಂದರೆ ಬೇಗ ದೊಡ್ಡಾಕಿ ಆಗೋದು,
ನಾವೆಲ್ಲ ಇರೋ 14 ವರ್ಷದ ಮೇಲೆ ಮೆನಾರ್ಕಿ ಏಜ್. ಇದು ನೇಚರ್ ಡಿಫೆಕ್ಟ್ ಅಥವಾ ಏನು ನಮ್ಮಲ್ಲಿ ಫುಡ್ಡಿಂದ ಡಿಫೆಕ್ಟ್? ಫುಡ್ ಡಿಫೆಕ್ಟ್ ಆ್ಯಂಡ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಅಗೇನ್ಸ್ಟ್ ನೇಚರ್. ಸೋ ಮೆನಿ ಥಿಂಗ್ಸ್ ವಿ ಆರ್ ಡೂಯಿಂಗ್. ಎನ್ವೈರ್ಮೆಂಟ್ ಪೊಲ್ಯೂಟ್ ಮಾಡಿಬಿಟ್ಟೆವು ನಾವು. ಸೊ ನೇಚರ್ ಈಸ್ ಆ್ಯಂಗ್ರಿ ವಿತ್ ಅಸ್. ಆ್ಯಂಡ್ ಫುಡ್, ಎಲ್ಲ ಫುಡ್ಡಲ್ಲಿ ಪೆಸ್ಟಿಸೈಡ್ ಇರ್ತಾವೆ. ಯಾಕೆ ಹಾಕ್ತಾರಂದರೆ ಜಾಸ್ತಿ ಪಸರು ಬರಲಿ, ಜಾಸ್ತಿ ಬೆಳೆ ಬರಲಿ ಅಂತ ನೀವು ಹಾಕ್ತೀರಿ. ಬಟ್ ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಈಟ್ ದ್ಯಾಟ್. ಸೊ ನಮ್ಮದೆಲ್ಲ ಅವಯವಗಳು, ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ, ಸ್ಟಮಕ್ ಆಗಲಿ, ಹೆಣ್ಮಕ್ಳಲ್ಲಿ ಓವರೀಸ್, ಯುಟ್ರಸ್ ಎಲ್ಲದ ಮೇಲೆ ಪರಿಣಾಮ ಬೀಳ್ತದೆ. ಒಂದು ಹುಡುಗಿ 14 ವರ್ಷಕ್ಕೆ ದೊಡ್ಡಾಕಿ ಆಗೋಳು ಈಗ 8 ವರ್ಷಕ್ಕೆ ದೊಡ್ಡಾಕಿ ಆಗ್ತಾಳೆ. ದೊಡ್ಡಾಕಿ ಆದಮೇಲೆ ಒಬೇಸ್, ಫ್ಯಾಟ್, ಕುಂತ್ಬಿಡು. ಸೊ ಮಾನಸಿಕವಾಗಿ ಸಹ ಅವಳಿಗೆ ಪರಿಣಾಮ ಆಗ್ತದೆ ಹುಡುಗಿಯರಿಗೆ. ಸೊ ಪ್ರಾಬ್ಲಮ್ ವಿತ್ ಅವರ್ ಫುಡ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಟ್ರೆಸ್. ಮಗುವಿನ ಮೇಲೆ ಸ್ಟ್ರೆಸ್ ಈಗ. ಯಾಕಂದರೆ ತಾಯಿದು ಏನಾಗ್ತದೆ, ನಾನೇನು ಅಚೀವ್ ಮಾಡಲಿಲ್ಲ ಜೀವನದಲ್ಲಿ ನನ್ನ ಮಗು ಮಾಡಬೇಕು. ಅವಳ ಮಗಳು ಡಾಕ್ಟರ್ ಆದ, ನನ್ನ ಮಗಳು ಡಾಕ್ಟ್ರೇ ಆಗಬೇಕು. ಓನ್ಲಿ ಕಾನ್ಸೆಪ್ಟ್ ಡಾಕ್ಟರ್. ಎಸ್, ಡಾಕ್ಟರ್. ಪ್ರೆಷರ್. ನೀನು ಅದು ಓದು, ನೀನು ಇಷ್ಟೇ ಮಾರ್ಕ್ಸ್ ತೆಕ್ಕೋ, ನೀನು ಹೀಗೆ ಮಾಡು. ನಾನು ನೋಡ್ತೇನೆ ಸರ್, ಶಾಲೆ ಯಾವ ತಿನ್ನು ಕೊಡೋದು, ಮನೇಲಿ ಮಾಡಿದ್ದಲ್ಲ ರೆಡಿ ಇರ್ತದಲ್ಲ ಪಾಕೆಟ್. ನಾನು ಆಸ್ಪತ್ರೆ ಎದುರು ನಮ್ದೊಂದು ಸಣ್ಣ ಅಂಗಡಿ ಉಂಟು, ಅದರಲ್ಲಿ ಲೇಸ್ ಚಿಪ್ಸ್ ಸಿಗ್ತಾವೆ. ಮ್ಯಾಕ್ಸಿಮಮ್ ಅವನಿಗೆ ಬಿಸ್ನೆಸ್. ಕಾಲೇಜ್ ಹೋಗೋ ಹುಡುಗಿಯರು ತಿಂದೇ ಹೋಗ್ತಾರೆ, ಮನೇಲಿ ನಾಷ್ಟ ಮಾಡಿ ಬರೋದಿಲ್ಲ ಕಾಣಿಸ್ತದೆ, ತಗೊಳ್ಳೋದು ಹೋಗೋದು ಕಾಲೇಜ್. ಸೊ ಇದಕ್ಕೆ ಕಾರಣ ಸೊ ದೇ ಆರ್ unhealthy food habits along with that stress of the education. ನಮ್ಗೆ ಅದನ್ನು, ನನ್ನ ಮಗಳು ಅದನ್ನು ಮಾಡಲೇಬೇಕು. ನೋಡಿ ಸರ, ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಹುಷಾರಿರ್ತದೆ. ದೇವ್ರು ನಿನಗೆ ಇದು ಕೊಡದಿದ್ರೆ ಬೇರೆ ಏನೋ ಕೊಟ್ಟಿರ್ತಾರೆ. ತಂದೆ ತಾಯಂದಿರು ಅದು ಯಾವುದ್ರಲ್ಲಿ ಹುಷಾರುಂಟು ಅದನ್ನು ನೋಡೋದಿಲ್ಲ. ನೀ ಯಾವುದ್ರಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಹಾಕೋದು. ದ್ಯಾಟ್ ಸ್ಟ್ರೆಸ್ ಕಾಸಸ್ ದೆಮ್ ಸೋ ಮೆನಿ ಮೆಂಟಲ್ ಚೇಂಜಸ್ ಆಲ್ಸೋ. ನೀವು ನೋಡಿ ಸರ್, ಇತ್ತೀಚೆಗೆ ಸಣ್ಣ ಸಣ್ಣ ಹುಡುಗರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾಕೆ? ಓನ್ಲಿ ಸ್ಟ್ರೆಸ್. ತಂದೆ ತಾಯಿ ಹೇಳ್ತಾರೆ, ನೋಡೋದು ಕಾನ್ಫಿಡೆನ್ಸ್ ಅನ್ನೋದು ಬರಂಗಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಬೈತಾರಂತ ಹೋಗ್ತಾರೆ ಹೊರತಾಗಿ. ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಸರ್. ಸೊ ಯು ಡೋಂಟ್ ಪ್ರಮೋಟ್ ದೆಮ್ ಇನ್ ವಾಟ್ ದೇ ಆರ್ ಇಂಟ್ರೆಸ್ಟೆಡ್. ನೀವು ಮಕ್ಕಳು ಏನು ಮಾಡ್ಬೇಕು ಅದು ಮಾಡಿಸ್ಲಿಕ್ಕೆ ಹೋಗ್ತೀರಿ. ದ್ಯಾಟ್ ಬಿಕಮ್ಸ್ ದ ಸ್ಟ್ರೆಸ್. ಸ್ಟ್ರೆಸ್ ಆದ ಕೂಡಲೇ ಸಮ್ ಪೀಪಲ್ ಆರ್ ಏಬಲ್ ಟು ಟೇಕ್ ದ ಸ್ಟ್ರೆಸ್, ಸಮ್ ಚಿಲ್ಡ್ರನ್ ಆರ್ ನಾಟ್ ಏಬಲ್ ಟು ಸ್ಟ್ರೆಸ್. ಏನು ಮಾಡ್ಲಿಕ್ಕೆ? ಕನ್ಫ್ಯೂಸ್ ನ್ಯೂರೋಸಿಸ್. ನಂಗೇನೋ ಆಗತ್ತೆ. ಸಮ್ ಪೀಪಲ್ ಗೋಯಿಂಗ್ ಟು ಡಿಪ್ರೆಷನ್, ಸಮ್ ಪೀಪಲ್ ಗೋಯಿಂಗ್ ಟು ಸೋ ಮೆನಿ ಹ್ಯಾಬಿಟ್ಸ್. ಐ ಆಮ್ ಸೀಯಿಂಗ್ ಇನ್ ಮೆಡಿಕಲ್ ಕಾಲೇಜಸ್ ಆಲ್ಸೋ ಸೋ ಮೆನಿ ಡ್ರಗ್ಸ್, ಡ್ರಿಂಕಿಂಗ್. ಯಾಕೆ? ದೇ ಆರ್ ನಾಟ್ ಏಬಲ್ ಟು ಟೇಕ್ ದ ಸ್ಟ್ರೆಸ್. ತಡ್ಕೊಳಕ್ಕಂಗಿಲ್ಲ. ಒಂದು ಓರೋ ಶಕ್ತಿ ಇದ್ರೆ ಬರ್ತೇವೆ, ಆ ಓರು ತಲೆ ಮೇಲೆ ಬರೋದ್ಗಟ್ಲೆ ಹೀಗಾಗ್ತದೆ ಸರ್. ಓಕೆ ಮೇಡಮ್, ಈಗ ಇವೆಲ್ಲ ಆಗೋಕ್ಕೆ ಕಾರಣ ಏನಂತಂದರೆ, ಒಂದು ತಾಯಿ 6 ವರ್ಷಕ್ಕೆ ಆ ಮಗುವನ್ನ ಯಾವ ರೀತಿಯಾಗಿ ಆಕೆಗೆ ಒಂದು ಸಂಸ್ಕೃತಿ ಕೊಡಬೇಕಾಗತ್ತೆ, ಆ್ಯಸ್ ಎ ಡಾಕ್ಟರ್ ಆಗಿ, ಆ್ಯಸ್ ಎ ವುಮೆನ್ ಆಗಿ, ಅಥವಾ ತಾಯಿ ಏನು ಅಬ್ಸರ್ವೇಷನ್ ಮಾಡಬೇಕು ಆ ಮಗುವಿನ ಮೇಲೆ? ತಾಯಿ ಆದವಳು ಫಸ್ಟ್ ತಾನು ಸಂಸ್ಕೃತಿಯನ್ನು ತನ್ನಲ್ಲಿ ಇರಬೇಕು. ಮಾಡರ್ನ್ ಇರಾಕ್ಕೆ ಮಾರು ಹೋಗಬಾರ್ದು. ಈಗ ನಮ್ದು ಏನಂದ್ರು, ನಾವು ಭಾರತದಲ್ಲಿ ಬೆಳೆದವರು, ಭಾರತದಲ್ಲಿ ಹುಟ್ಟಿದವರು, ಭಾರತದಲ್ಲೇ ಇರೋರು. ನಮ್ಮ ಭಾರತ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಸಣ್ಣದಿಂದಲೇ ಅಳವಡಿಸ್ಕೊಳ್ಬೇಕು. ಈಗ ಹಿಂದೂಗಳಾಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲ ಜಾತಿಯವರು ನಮ್ಮ ಸಂಸ್ಕೃತಿಯನ್ನು ಸಣ್ಣದಿಂದಲೇ ಮಗುವಿಗೆ ಅಳವಡಿಸ್ಬೇಕು. ಈಗ ನಾನು ಹೇಳೋದಿದ್ರೆ ಹಿಂದೂ ಸಂಸ್ಕೃತಿ ಆದರೆ ಸಣ್ಣದಿಂದ ಅವರಿಗೆ ರಾಮಾಯಣ ಏನು, ಮಹಾಭಾರತ ಏನು, ಭಗವದ್ಗೀತೆ ಏನು, ಸಣ್ಣ ಮಗುವಿಗೆ ಒಂದು ಭಗವದ್ಗೀತೆ ಕೊಡೋದು, ಡ್ರೆಸ್ ಕೊಡೋಕ್ಕಿಂತ ಇದು ಒಂದು ತಾಸು ಒಂದು ಅರ್ಧ ಗಂಟೆ ಕೊಡಬೇಕು. ಮತ್ತೆ ಕ್ರಿಶ್ಚಿಯನ್ ಮಂದಿ ಅಂತಾರೆ, ಟೈಮು 24 ಗಂಟೆ ಉಂಟು. 24 ಗಂಟೆಯಲ್ಲಿ ನಾವು ನಮ್ಗೆ ಟೈಮ್ ಮಾಡ್ಕೊಳ್ಬೇಕು. ಆಯಾ ಧರ್ಮದವರು ಆಯಾ ಗ್ರಂಥಗಳನ್ನ ಮಗುವಿನಲ್ಲಿ ಪಠಣ ಮಾಡಕ್ಕೆ ಕೊಡ್ಬೇಕು. ಆ ಕಲ್ಚರ್ ನಾವು ಮನೆಯಲ್ಲೇ ಶುರು ಮಾಡಬೇಕು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುದಿಲ್ಲ ಸರ್. ಈಗ ನೀವು ಸಣ್ಣದಿಂದ ಕಲಿತಿದ್ರೆ ಆ ಮಗು ಲಾಸ್ಟ್ ಮಟ್ಟ ಕಲಿಯೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆನ್ಸ್ ಅದನ್ನು ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡ್ತಾರೆ. ಸೊ ಫಸ್ಟ್ ನಾವು ಅದನ್ನು ಮಾಡಿ ಮಕ್ಕಳಿಗೆ ಅದು ಇನ್ಕಲ್ಕೇಟ್ ಮಾಡಬೇಕು. ನಿಮ್ಮಲ್ಲಿ ಕುಂದಾಪುರ ಸೈಡ್ ಎಲ್ಲ ನೋಡ್ತೀವಿ, ಗುಡಿಗೆ ಹೋಗ್ಬೇಕಾದ್ರೆ ಮಗುನ ಕರ್ಕೊಂಡು ಹೋಗ್ತಾರೆ.
ತಾವೊಬ್ಬರ ಗುಡಿಗೆ ಹೋಗಂಗಿಲ್ಲ, ಅರ್ಲಿ ಮಾರ್ನಿಂಗ್ ಇವರು ಇಲ್ಲಿ 8 ಗಂಟೆಗೆ ಎದ್ದು ಎಲ್ಲ ಚೀರಾಡ್ಕೊಂತ ಮೊಬೈಲ್ ನೋಡ್ಕೊಂಡು ಎಲ್ಲ ನಮ್ಮಲ್ಲಿ ಈ ಟೈಪ್ ಎಲ್ಲ ಆಟಿಟ್ಯೂಡ್. ಇಲ್ಲ ಅದು ಹೇಗಂದ್ರೆ ಸರ್, ನಾನು ಸಣ್ಣದಿರುವಾಗ ನನ್ನ ತಾಯಿ ನಮಗೆ ಕಂಪಲ್ಸರಿ 7 ಗಂಟೆಗೆ ಎಲ್ಲರೂ ಕೈಕಾಲು ತೊಳೆದು ಬಂದು ಭಜನೆ ಮಾಡಬೇಕು, ಕಂಪಲ್ಸರಿ. ಎಷ್ಟು ಅವರ್ಸು? ಒಂದು ಟೈಮಿಂಗ್ ಫಿಕ್ಸ್? ಈವ್ನಿಂಗ್ 7 o'clock. ಆಮೇಲೆ ನಿಮ್ಮ ಹೋಮ್ವರ್ಕ್ ಎವ್ರಿ ಫ್ರೈಡೇ ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗ್ಬೇಕು. ಸಿ ದ್ಯಾಟ್ ಆ್ಯಟಿಟ್ಯೂಡ್ ಸಣ್ಣದಿಂದ ನಿಮ್ಗೆ ಇನ್ಕಲ್ಕೇಟ್ ಮಾಡಿದ ಮೇಲೆ ದೊಡ್ಡದಾದ್ಮೇಲೆ ನೀವು ಫಾಲೋ ಮಾಡ್ತೀರಿ, ನಿಮ್ಮ ಮಕ್ಕಳು ಅದನ್ನು ನೋಡಿರ್ತಾರೆ. ಆರಂಭ ಅಲ್ಲಿಂದ, ತಾಯಿಯಿಂದಲೇ ಆರಂಭ. ನಾವು ಆರೋಗ್ಯ ಕೆಟ್ಟ ಮೇಲೆ ಡಾಕ್ಟ್ರಿಗೆ ಹೋಗೋಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಹೇಳ್ತಾರೆ. ಸೊ ತಾಯಿ. ಆಮೇಲೆ ಇನ್ನೊಂದು ಡ್ರೆಸ್ ಕೋಡ್ ಬಗ್ಗೆ ನಾನು ವಿಚಾರ ಮಾಡೋದು, ಏಕೆಂದರೆ ಈಗ ಆ ಮಗುಗೆ ಒಂದು ಡ್ರೆಸ್ ಕೋಡ್ ಅಂತ ಆಗ್ತದೆ. ಸ್ಟಾರ್ಟಿಂಗಿಂದ ಜೀನ್ಸ್ ಪ್ಯಾಂಟ್ ಹಾಕೋದು, ಫಿಟ್ ಡ್ರೆಸ್ ಹಾಕೋದು, ಅಲ್ಲಿಂದ ಆರಂಭ ಮಾಡ್ಕೊತಾರಲ್ಲ ಅವ್ರು ಅದರ್ ಟೈಪ್ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬಿಡ್ತಾರೆ. ಅದು ಆರೋಗ್ಯಕ್ಕೆ ಎಷ್ಟು ಮೇಲೆ ಪರಿಣಾಮ ಆಗ್ತದೆ ಸರ್? ಎಲ್ಲ ನಾನು ಪೇಷಂಟ್ ನೋಡುವಾಗ ಹೇಳ್ತೇನೆ ಸರ್, ಇವು ಡ್ರೆಸ್ಸಸ್ ನೀವು ಡೀಸೆಂಟ್ ಡ್ರೆಸ್ಸಸ್, ಲೂಸ್ ಡ್ರೆಸ್ಸಸ್ ಹಾಕ್ಕೊಳ್ಬೇಕು. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರ್ಕ್ಯುಲೇಷನ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತು ಹೆಣ್ಣುಮಕ್ಕಳು ಡೀಸೆಂಟ್ ಆದ ಡ್ರೆಸ್ ಹಾಕ್ಕೊಂಡು ಹೋದರೆ ಯಾರು ನಿಮ್ಮ ಮೇಲೆ, ಹುಡುಗಿಯರ ಮೇಲೆ ಯಾರು ಯಾವ ರೀತಿಯಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ ಹುಡುಗಿಯರನ್ನು. ನಾವು ಇಂಡೀಸೆಂಟ್, ಸರಿ ಇಲ್ಲದ ಅಟ್ರಾಕ್ಟಿಂಗ್ ಟೈಪ್ ಆಫ್ ಡ್ರೆಸ್ಸಸ್ ಹಾಕಿದರೆ ನಮ್ಗೆ ಸಮಾಜದಿಂದಲೂ ನಮ್ಗೆ ಕೆಟ್ಟ ಕಣ್ಣು ಬೀಳ್ತದೆ, ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತದೆ. ಸೊ ಅದಕ್ಕೆ ನಮ್ಮ ಪ್ರಾಬ್ಲಮ್ಸ್ಗೆ ನಾವೇ ಕಾರಣದಾರ ಆಗ್ತೇವೆ. ಇದಕ್ಕೆ ಆರೋಗ್ಯದ ಮೇಲೆ ಟೈಟ್ ಡ್ರೆಸ್ ಹಾಕಿದರೆ ರಕ್ತ ಸಂಚಾರದ್ದು ಪ್ರಾಬ್ಲಮ್ ಉಂಟು, ಮತ್ತು ಮಂದಿ ನೋಡುವಾಗಲೂ ಡೀಸೆಂಟ್ ಕಾಣಿಸೋದಿಲ್ಲ. ನಮ್ಮ ಸಂಸ್ಕೃತಿ ವಿರುದ್ಧ. ಆಮೇಲೆ ಅದು ಇವನ್ ಬ್ರೈನಿಗೊಳಗೂ ನಮ್ಗೆ ಅದೊಂಥರ ಕಾನ್ಸೆಪ್ಟ್ ಚೇಂಜ್ ಆಗ್ತದೆ. ಹೌದು. ಓಕೆ. ಈ ಸೆಕೆಂಡ್ ಮೇನ್ ಮೇಡಮ್, ಈಗ ನಾವು ಈ ಒಂದು ಅಬ್ಸರ್ವೇಷನು 5ರಿಂದ 10 ವರ್ಷ ತನಕ ಹೈಸ್ಕೂಲ್ ಬರೋ ತಾಯಿಗಳು ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಈಗ ಏನಾಗುತ್ತೆ ಅಂದರೆ ನಾವು ಎಡೋಲೆಸೆಂಟ್ ಏಜ್ಗೆ ಅಂತ ಬಂದಾಗ, ಅಂದರೆ ನಾವು ಒಂದು ಹದಿಹರೆಯದ ವಯಸ್ಸಿಗೆ ನಾವು ಬಂದಿರ್ತೀವಿ. ಆ ಮಗುವಿಗೆ ಒಂದು ಬದಲಾವಣೆಗಳು ಚೇಂಜ್ ಆಗ್ತಾವೆ, ಮೆಂಟಲಿ ಚೇಂಜ್ ಆಗುತ್ತೆ, ಸೋಷಿಯಲಿ ಚೇಂಜ್ ಆಗುತ್ತೆ. ಆ ಟೈಮ್ದಾಗ ನಾವು ಆರೋಗ್ಯದ ದೃಷ್ಟಿಯಿಂದ ಆ ತಾಯಿ ಏನೇನು ಅಬ್ಸರ್ವೇಷನ್ ಮಾಡಿ ಏನು ಡೈರೆಕ್ಷನ್ ಕೊಡಬೇಕಾಗತ್ತೆ? ಈಗ ಸಾಧಾರಣ ನೀವು ಹೇಳಿದಾಗ ಸರ್, ದಿಸ್ ಎಡೋಲೆಸೆಂಟ್ ಏಜ್, ಅದರಲ್ಲಿ ಹುಡುಗಿಯರಲ್ಲಿ ದೈಹಿಕ ಬದಲಾವಣೆಗಳು ಆಗ್ತದೆ, ಮಾನಸಿಕ ಬದಲಾವಣೆಗಳು ಆಗ್ತದೆ. ದೈಹಿಕ ಬದಲಾವಣೆ ಎಷ್ಟು ವಯಸ್ಸಿಂದ ಸ್ಟಾರ್ಟ್ ಆಗ್ತದೆ? ಸಾಧಾರಣ ದೈಹಿಕ ಬದಲಾವಣೆಗಳು 10 ವರ್ಷದ ನಂತರ ಶುರು ಆಗ್ತದೆ. ಅಂದರೆ ಸ್ವಲ್ಪ ಉದ್ದ ಆಗೋದು, ಬ್ರೆಸ್ಟ್ ಡೆವಲಪ್ಮೆಂಟ್, ಆಕ್ಸಿಲರಿ ಹೇರ್, ಪ್ಯೂಬಿಕ್ ಹೇರ್ಸ್, ದೀಸ್ ಆರ್ ದ ಡೆವಲಪ್ಮೆಂಟ್ಸ್ ಯೂಶಲಿ ಹ್ಯಾಪನ್. ಅದು ಗೊತ್ತಾಗಲಿಲ್ಲ. ಅದು ಮಗಳ ತಾಯಿ ಹತ್ರ ಹೇಳ್ತಾಳೆ ಯೂಶಲಿ. ಈಗ ಏನಾಗ್ತದೆ ಸರ್, ಕೆಲವರು ಮಕ್ಕಳು ನಾಚಿಕೊಂಡು ತಾಯಿಗೆ ಹೇಳೋದಿಲ್ಲ. ಅದಕ್ಕೆ ನಾವೀಗ ನಮ್ಮ ಅಸೋಸಿಯೇಷನಿಂದ ಏನು ಮಾಡಿದ್ದೇವೆ ಅಂದರೆ, ಫ್ರಮ್ ಗದಗ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಸೋಸಿಯೇಷನಿಂದ ವಿ ಗೋ ಟು ಆಲ್ ದ ಎಲ್ಲ ಶಾಲೆಗಳಿಗೆ ಹೋಗಿ ಎಲ್ಲ ಹದಿಹರೆಯದ ಹುಡುಗಿಯರಿಗೆ ನಾವು ಹದಿಹರೆಯ ಆಗುವ ಬದಲಾವಣೆಗಳದ್ದು ಕ್ಲಾಸ್ ತಗೊಳ್ತೇವೆ. ಎಲ್ಲ ಶಾಲೆಗೆ ದತ್ತು ತೊಗೊಂಡಿರ್ತಾರೆ ಅಥವಾ ಒಂದು ಪ್ರೋಗ್ರಾಮ್ ಮಾಡ್ತಾರೆ? ಅಲ್ಲ, ಅವ್ರು ಕರೆದಿರ್ತಾರೆ ನನಗೆ. ನಾನು ಆಲ್ಮೋಸ್ಟ್ ಗದಗಲ್ಲಿ ಎಲ್ಲ ಸ್ಕೂಲಿಗೆ ಹೋಗಿದ್ದೇನೆ. ಐ ಆಮ್ ಡೂಯಿಂಗ್ ಸಿನ್ಸ್ 15-20 years. ವೆರಿ ಗುಡ್. ಶಾಲೆಗೆ ಹೋಗಿ ಆ ಮಕ್ಕಳು ಕೆಲವರು ತಾಯಿ ಹತ್ರ ಹೇಳಿಕ್ಕೆ ನಾಚ್ತಾರೆ. ಅದಕ್ಕೆ ಡಾಕ್ಟರ್ ಹೇಳಿದರೆ ಸ್ವಲ್ಪ ಸುಲಭ ಆಗ್ತಲ್ಲ, ಅವರಿಗೆಲ್ಲ ಆದಷ್ಟು ಬದಲಾವಣೆಗಳನ್ನ ಹೇಳಿ, ನಿಮ್ಗೆ ಹೀಗಾದ್ರೆ ನಿಮ್ಮ ತಾಯಿಗೆ ಹೇಳಬೇಕು ನೀವು. ಕೆಲವರು ದೊಡ್ಡಾಕಿ ಆಗಿದ್ದು ಹೇಳಲಿಕ್ಕೆ ನಾಚ್ತಾರೆ. ಅದೆಲ್ಲ ನಿಮ್ಮ ತಾಯಿಗೆ ಹೇಳಬೇಕು ಅಂತ ಹೇಳಿ ಅವ್ರಿಗೆ ಅದರ ಬಗ್ಗೆ ಎಜುಕೇಷನ್ ಕೊಡ್ತೇವೆ ಸರ್. ಸೊ ತಾಯಿ ಆದವಳು ಇದ್ರ ಮೇಲೆ ಸ್ವಲ್ಪ ಕಣ್ಣು ಇಡಬೇಕಾಗ್ತದೆ. ಯಾಕಂದರೆ ಹುಡುಗಿ ಹೊರಗೋಗ್ತೀವಿ, ಸಮಾಜ ಬೇರೆ ರೀತಿ ಇರ್ತದೆ. ಸೊ ಅದಕ್ಕೆ ತಾಯಿ ಆ ಮಗು ಯಾವಾಗಲೂ ಕನ್ನಡಿ ಮುಂದೆ ನಿಂತು ಅಂದರೆ ಸಮ್ ಚೇಂಜಸ್ ಇನ್ ದಿ ಲೈಫ್. ಕರೆಕ್ಟ್. ಮನಸ್ಸಿಗೂ ಸ್ವಲ್ಪ ಹಾರ್ಮೋನಲ್ಸ್ ಚೇಂಜ್ ಆಗ್ತದಲ್ಲ, ಆದ ಕೂಡಲೇ ಆ ಏಜಲ್ಲಿ ಸ್ವಲ್ಪ ಅಪೋಸಿಟ್ ಸೆಕ್ಸಿಗೆ ಅಟ್ರಾಕ್ಷನ್ ಬರ್ತದೆ. ಅದು ತಾಯಿಯಂದಿರು ಜಾಗ್ರತೆ ಮಾಡಬೇಕು. ಅವಳು ಚಲನವಲನ, ಅವಳು ಯಾರ ಸ್ನೇಹಿತರೊಟ್ಟು ಅಡ್ಡಾಡ್ತಾಳ, ಯಾರು ಅವಳು ಫ್ರೆಂಡ್ಸ್ ಯಾರು, ರಾತ್ರಿ ಮನೆಗೆ ಲೇಟ್ ಬಂದರೆ ಒಬ್ಳಿಗೆಲ್ಲ ಬರ್ಲಿಕ್ಕೆ ಬಿಡಬಾರ್ದು, ಅದ್ರ ಮೇಲೆ ಕಣ್ಣಿಡ್ಬೇಕು. ಇದು ತಾಯಿದ ಕರ್ತವ್ಯ. ಇನ್ಕ್ಲೂಡಿಂಗ್ ಆರೋಗ್ಯ ದೃಷ್ಟಿಯಿಂದನೇ ಇರ್ಬೋದು, ಆ ಮಗುವಿನ ಮಾನಸಿಕವಾಗಿರ್ಬೋದು, ಸೋಷಿಯಲ್ ಆಗಿರ್ಬೋದು. ಎಸ್, ತಾಯಿ ಜವಾಬ್ದಾರಿ. ಇವನ್ನೆಲ್ಲ ಒಂದು ಪಾಯಿಂಟ್ಸ್ ಮಾಡ್ಕೋಬೇಕು. ಹೌದು. ಅದಕ್ಕೆ ಹೇಳಿದಿಲ್ಲ ಸರ್, ಹೆಲ್ತ್ ಎಜುಕೇಶನ್, ಅಡೋಲೆಸೆಂಟ್ ಹೆಲ್ತ್ ಎಜುಕೇಶನ್ ಅಂತ ಎವ್ರಿ ಸ್ಕೂಲ್ ನಾವು ಕವರ್ ಮಾಡ್ತೇವೆ, ಫ್ರಮ್ ಗದಗ ಸ್ತ್ರೀರೋಗ ತಜ್ಞರಿಂದ. ಮೇಡಮ್, ಈಗ ಆ ಅಡೋಲೆಸೆಂಟ್ ಏಜ್ಗೆ ಈಗ ಅವರು ಏನಾಗುತ್ತೆ, ಅವ್ರದ್ದು ಇಂಟೇಕ್ ಫುಡ್ ಜಾಸ್ತಿ ಬೇಕಾಗುತ್ತೆ ಆ ಟೈಮ್ದಾಗ. ಒಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರ್ಬೋದು ತಮ್ಮ ಪ್ರಕಾರ. ಈಗ ಆ ಒಂದು ಸಮಯದಲ್ಲಿ ಆ ತಾಯಿ ಅದಕ್ಕೆ ಆ ಮಗುಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಎಂಥ ಆಹಾರ ಕೊಡೋಕೆ ಅವರು ಪ್ರಚೋದನೆ ಮಾಡಬೇಕು, ಆಮೇಲೆ ಹೇಳಬೇಕು ಅವ್ರಿಗೆ ಅಥವಾ
ಫಸ್ಟ್ ಹುಡುಗಿಯರಿಗೇನು ಹೇಳಬೇಕಂದ್ರೆ ನಾ ಆಗಲೇ ಹೇಳಿದಾಗ ಅವಾಯ್ಡ್ ಫಾಸ್ಟ್ ಫುಡ್ ಒಂದು. ಇನ್ನೊಂದಂದರೆ ಮನೆಯಲ್ಲಿ ನೀವು ಏನು ಅಡುಗೆ ಮಾಡ್ತೀರಿ, ಚಪಾತಿ, ರೊಟ್ಟಿ, ಕಾಳುಗಳು, ಮನೆಯಲ್ಲಿ ಕಂಪಲ್ಸರಿಯಾಗಿ ಹಾಲು, ಪ್ರೋಟೀನ್ಸ್, ಎಗ್ ತಿನ್ನೋರಿದ್ರೆ ಎಗ್, ಆದಷ್ಟು ಮನೆ ಫುಡ್ಡು ತಿನ್ನು ಅಂತ ಮಕ್ಕಳಿಗೆ ನಾವು ಅಡ್ವೈಸ್ ಮಾಡಬೇಕು. ಒನ್ಸ್ ಎ ವೀಕ್ ಬೇಕಿದ್ರೆ ನಿಂಗೆ ಚೇಂಜ್ ಬೇಕಲ್ಲ, ಹೊರಗಿಂದ ತಿನ್ನು. ಆದರೆ ದಿವಸ ಹೊರಗೆ ತಿಂದೇ ಬಂದು ಮಾಡೋ ರೂಢಿ ಮಾಡಬಾರ್ದು. ಮತ್ತು ಸರಿ ನೀರು ಕುಡಿ ಅಂತ ಎಲ್ಲ ಹುಡುಗಿಯರಿಗೆ ಹೇಳಬೇಕು. ಎಲ್ಲ ಹುಡುಗಿಯರನ್ನ ಇತ್ತೀಚೆಗೆ ನೋಡ್ತೇನಲ್ಲ, ಶಾಲೆಯಲ್ಲಿ ಬಾತ್ರೂಮ್ಸ್ ಕ್ಲೀನ್ ಇಲ್ಲ ಅಂತ ಬಾತ್ರೂಮಿಗೆ ಹೋಗೋದಿಲ್ಲ, ನೀರು ಕುಡಿಯೋದಿಲ್ಲ. ಅದು ಪ್ರಾಬ್ಲಮ್ ಉಂಟು. ಸೊ ಯೂರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾವೆ. ಅದಕ್ಕೆ ದಯವಿಟ್ಟು ಕನಿಷ್ಠ ಎಲ್ಲ ಹುಡುಗಿಯರು 1 ಲೀಟರ್ ಆದರೂ ನೀರು ಕುಡಿಯವ ನೀವು ದಿವಸ. ನೀರು ಕುಡಿಯೋದು ಆ ಪದ್ಧತಿ ಇಟ್ಕೊಳ್ಬೇಕು. ಮತ್ತು ಸ್ವಚ್ಛತೆ ಆದ ತಾಯಿ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೇನು ಸ್ವಲ್ಪ ನಿನ್ನ ಪ್ರಾಬ್ಲಮ್ ಆದರೂ ತಾಯಿ ಹತ್ರ ಬಂದು ಹೇಳಬೇಕು. ಎಲ್ಲ ವಿಷಯನ ಚರ್ಚೆ ಮಾಡಬೇಕು, ಫ್ರೆಂಡ್ ಆಗಿ ಅವರು. ಎಸ್, ಹೌದು ಮೇಡಮ್. ಈಗ ನಾವೆಲ್ಲ ಫುಡ್ ಬಗ್ಗೆ ಮಾತಾಡ್ತೀವಿ. ಈಗ ಮೇನ್ ಮನೆಗಿದ್ದ ಒಂದು ತಾಯಂದಿರಿಗೆ ಈಗ ರೊಟ್ಟಿ ಮಾಡೋಂಗಿಲ್ಲ, ಲಟ್ಸಕ್ಕೆ ಶುರು ಮಾಡಿದರು. ಅದು ಒಂಥರ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಯಾಕೆ ರೊಟ್ಟಿನ ಯಾವಾಗಲೂ ಬಡಿಯೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಒಂದು ವಿಟಮಿನ್ಸ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾವೆ. ಈ ಲಟ್ಟುಸ್ರಿಂದ ಆಲ್ಮೋಸ್ಟ್ ಎಲ್ಲ. ಆಮೇಲೆ ಚಪಾತಿ, ಆಮೇಲೆ ಕುಕ್ಕರ್ ರೈಸು, ಆಮೇಲೆಲ್ಲ ಹೊರಗಡೆ ತಂದೆಲ್ಲ ಫುಡ್ ಏನಾಗಿ ಇದು ಮಾಡಿಕೊಂಡು ಕೊಟ್ಬಿಡೋದು. ಅದು ಸತ್ಯಕ್ಕೆ ಈ ಹೆಣ್ಣುಮಕ್ಕಳ ಮೇಲೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ತಾವು ಹೇಳ್ದಂಗೆ ಫ್ರೂಟ್ಸನ್ನ ಇಂಪಾರ್ಟೆಂಟ್. ಈಗ ಋತುಗಳ ಅನುಸಾರವಾಗಿ ನಾವು ಆಹಾರ ತಗೊಳ್ರಿ ಅಂತ ಹೇಳ್ತೀವಿ. ಹೌದು, ಯಾವ್ಯಾವ ಋತುಗಳ ಅನುಸಾರವಾಗಿ ಅವರು ಊಟ ತೊಗೋಬೇಕಾಗತ್ತೆ, ಆಮೇಲೆ ಫುಡ್ ಕೊಡಬೇಕಾಗತ್ತೆ, ಅಥವಾ ಸಮ್ ಚೇಂಜಸ್ ಆ ಮಗು ನ್ಯೂಟ್ರಿಷನ್ಸ್ ಅಡೋಲೆಸೆಂಟ್ ಏಜ್ ಬಂದಾಗ ಏನೇನು ಫುಡ್ಡನ್ನ ಅವರು ಕರೆಕ್ಟಾಗಿ ಕೊಟ್ಟರೆ ಆ ಮಗು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಅವ್ರು ಕೊಡಬೇಕಾಗುತ್ತೆ. ಅದೇ ನಾ ಹೇಳಿದಲ್ಲ ಸರ್, ಅವರಿಗೆ ಮನೆಯಲ್ಲಿ ನೀವೇನು ಅಡುಗೆ ಮಾಡ್ತೀರಿ ಅದು ಫಸ್ಟ್ ಕೊಡ್ರಿ. ಹೊರಗಡೆ ಫುಡ್ ಅವಾಯ್ಡ್ ಮಾಡಿರಿ. ಮತ್ತು ದಿವಸ ಕಂಪಲ್ಸರಿ ಆಗಿ ಬನಾನಾ ಈಸ್ ದ ಬೆಸ್ಟ್ ಫ್ರೂಟ್. ಓಕೆ, ಅದು ಎಲ್ಲ ರೀತಿಯಲ್ಲಿ ಮನಸ್ಸಿಗೂ ಅದು ಸ್ವಲ್ಪ ಇಂಟೆಲಿಜೆಂಟ್ ಜಾಸ್ತಿ ಆಗ್ತದೆ. ಬನಾನಾ ಬಿಕಾಸ್ ಇಟ್ ಸ್ಟಡೀಡ್ ಡನ್ ಫಾರ್ ದ ನ್ಯೂರಾಲಜಿಸ್ಟ್. ಎರಡು ಬನಾನಾ ತಿಂದರೆ ಎಲ್ಲ ಸಿಸ್ಟಮ್ಸಲ್ಲೂ ಕ್ಲಿಯರ್ ಆಗ್ತದೆ. ಮತ್ತು ಎಲ್ಲ ರೀತಿ ದಾಳಿಂಬರಿ ಮತ್ತು ಪಪ್ಪಾಯ, ಆ್ಯಪಲ್ ಯಾವ್ದು ಹೇಳ್ತಲ್ಲ, ಕೀಪ್ 1 ಆ್ಯಪಲ್ ಪರ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಎಲ್ಲ ರೀತಿ ಹಣ್ಣುಗಳು, ಮತ್ತು ದಿವಸ 1 ಗ್ಲಾಸ್ ಹಾಲು ಕಂಪಲ್ಸರಿ ಎಲ್ಲ ಮಕ್ಕಳಿಗೆ ಕೊಡಬೇಕು. ಇಟ್ ಕಂಟೇನ್ಸ್ ಫುಲ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಕ್ಯಾಲ್ಸಿಯಮ್ ಆಲ್ಸೋ. ಬೆಳೆಯುವ ಮಕ್ಕಳಿಗೆ ಕ್ಯಾಲ್ಸಿಯಂ ಉದ್ದಾಗಬೇಕು, ಕ್ಯಾಲ್ಸಿಯಂ ಬೇಕಾಗ್ತದೆ. ಸೊ ಕ್ಯಾಲ್ಸಿಯಮ್ ಹಾಲಿನಲ್ಲಿ ಸಿಗ್ತದೆ. ಓಕೆ, ಕ್ಯಾಲ್ಸಿಯಮ್ಮು ಎಲ್ಲ. ಎಗ್ಗೆಲ್ಲಿ ಸ್ವಾಮಿಗಳು ತಗೊಳ್ಳಂಗಿಲ್ಲ, ನಾವು ಎಗ್ ಮುಟ್ಟಂಗಿಲ್ಲ, ಬೇಡ, ಎಗ್ ಮುಟ್ಟಿ ನಡೀತದೆ. ಪ್ರೋಟೀನ್ಸ್ ಈಗ ಮನೆಯಲ್ಲಿ ಶೇಂಗಾ ಮತ್ತು ಬೆಲ್ಲ ಹಾಕಿ ಉಂಡಿ ಮಾಡ್ತಿರಲ್ಲ, ಅವನಂತೂ ಮುಟ್ಟಂಗಿಲ್ಲ. ಅದು ದಟ್ ಇಸ್ ಇಟ್ ಕಂಟೇನ್ ಸ್ವೀಟ್. ಅದು ಮತ್ತು ಅಂಟಿನುಂಡಿ ಅಂತ ಮಾಡ್ತಾರೆ, ಅದ್ರಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಇರ್ತಾವೆ. ಇಲ್ಲ ನೀವು ಎಗ್ ತಿನ್ನಬೇಡ್ರಿ, ಇದು ತಿನ್ನಿರಿ ನಡೀತದೆ. ತಪ್ಪಲ್ ಪಲ್ಯ ಅದರಲ್ಲಿ ಫುಲ್ ಐರನ್ ಇರ್ತದೆ, ಕಬ್ಬಿಣ ಸತ್ವ. ನಾವು ಒಂದು ನೋಡೋ ನಂತರ ಎಷ್ಟು ಹುಡುಗಿಯರು ಎನಿಮಿಕ್, ಮೈಯಲ್ಲಿ ರಕ್ತ ಇಲ್ಲ. ದೊಡ್ಡ ಕಾರಲ್ಲಿ ಬಂದಿರ್ತಾರೆ, ಹಿಮೋಗ್ಲೋಬಿನ್ 9. ಯಾಕಂದರೆ ತಿನ್ನೋ ಟೈಪ್ ಆಫ್ ಫುಡ್ ಇಂಥದ್ದೆಲ್ಲ. ಆಗ ನಾಗರ ಪಂಚಮಿ ಉಂಡಿ ಅಂದರೆ ನಮ್ಗೆ ಎಷ್ಟು ಖುಷಿ ಇರ್ತಿತ್ತು. ಈಗ ಉಂಡಿ ಹಾಗೆ ಬೀಳ್ತಾವೆ, ಯಾರು ತಿನ್ನೋದಿಲ್ಲ. ಕುರ್ಕುರಿ, ಇದು ಮ್ಯಾಗಿ, ಇವೆಲ್ಲ ಏನು ಕಾರಣ ಮೇಡಮ್ ತಮ್ಮ ಪ್ರಕಾರ? ಏನು ನಮ್ಮ ಮನೆಯೊಳಗೆ ಎಜುಕೇಟೆಡ್ ಇಲ್ಲೋ ಅಥವಾ ನಾವು ಅಲ್ಲಿ ತಂದಿಟ್ಟು ಕೆಡಿಸ್ತೇವೆ ಅಂತ? ನಾನು ಹೇಳ್ತೇನಲ್ಲ, ನಮಗೆಲ್ಲ ಎಜುಕೇಷನ್ ಉಂಟು. ಅಲಾಂಗ್ ವಿತ್ ಎಜುಕೇಷನ್ ವಿವೇಕ ಇಲ್ಲ. ಹೌದು. ನಾವು ಬರೀ ಡಿಗ್ರಿ ತಗೊಂಡ್ಬಿಟ್ಟೇವೆ, ವಿವೇಕ ಉಪಯೋಗ ಮಾಡೋದಿಲ್ಲಲ್ಲ. ಸೊ ಎಜುಕೇಷನ್ ವಿತ್ ವಿವೇಕತೆ ಒಟ್ಟು ಕುಡಿಸಿದ್ರೆ ದಟ್ ಈಸ್ ಕಂಪ್ಲೀಟ್ ಎಜುಕೇಷನ್. ಹಾಗಾಗಿ ನಾವು ವಿ ಆರ್ ಮಿಸ್ಸಿಂಗ್ ಸಮಥಿಂಗ್. ಈಗ ಮೇಡಮ್ ನಾವೆಲ್ಲ ಅದ್ರ ಬಗ್ಗೆ ಓದ್ತೇವೆ. ಈ ಸೆಕೆಂಡ್ ಟೈಮ್ ಈ ಒಬ್ಯಾಸಿಟಿ ಅಂತ ಬಂದ ಮೇಲೆ ಆ ಮಗುಗೆ ಅಡೋಲೆಸೆಂಟ್ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಅಥವಾ ಆ ಮಗುವಿನ ಬಗ್ಗೆ ಕೇರ್ ಇಲ್ಲ. ಈಗ ಏನೋ ಒಂದು ಡಿಸೀಸ್, ಯಾವ್ಯಾವ ರೋಗಗಳು ಬರಕ್ಕೆ ಕಾರಣ ಆಗ್ತವೆ? ಓಕೆ, ಒಬೇಸಿಟಿಯಿಂದ ಒಂದಂದರೆ ವೆರಿ ಕಾಮನ್ ಇಸ್, ನಾ ಹೇಳಿದೆ ಥೈರಾಯ್ಡ್. ಇನ್ನೊಂದು ಡಯಾಬಿಟಿಸ್, ಹೈಪರ್ ಟೆನ್ಷನ್. ಎಲ್ಲ ಹುಡುಗಿಯರಿಗೆ ದೊಡ್ಡ ಪ್ರಾಬ್ಲಮ್ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಅಂದರೆ ನಮ್ಮ ಅಂಡಾಶಯದಲ್ಲಿ ಸಣ್ಣ ಗುಳ್ಳೆಗಳಾಗ್ತಾವೆ. ಈ ಗುಳ್ಳೆಗಳಾದರೆ ಹುಡುಗಿಯರಿಗೆ ಇರ್ರೆಗ್ಯುಲರ್ ಮುಟ್ಟಿಂದು ತಿಂಗಳಿಗೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗ್ತದೆ. ಕೆಲವರಿಗೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗಿ ಬ್ಲೀಡಿಂಗ್ ಭಯಂಕರ ಆಗಿ ಮತ್ತೆ ಎನಿಮಿಕ್ ಆಗ್ತಾರವ್ರು. ಸೊ ಒಬೇಸಿಟಿ ಅಂದ ಜಾಯಿಂಟ್ ಪ್ರಾಬ್ಲಮ್ ಬರ್ತದೆ. ಓವರ್ ವೇಟ್ ಪ್ರೆಷರ್ ಬೀಳ್ತದೆ, ಬೆನ್ನು ನೋವು ಬರ್ತದೆ, ಸ್ಟ್ರೆಸ್ ಆಗ್ತದೆ. ಹೌದು,
ಮತ್ತು ಮಾನಸಿಕವಾಗಿ ಅವ್ರೇನಾಡ್ತಾರೆ, ಬಿಕಾಸ್ ದೇ ಆರ್ ಒಬೇಸ್, ಅವ್ರು ಬೇರೆಯವರೊಟ್ಟಿಗೆ ಮಿಕ್ಸ್ ಆಗೋದಿಲ್ಲ. ನೀನು ದಪ್ಪ 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 ಹೇಳ್ತಾರಲ್ಲ, ಮಿಕ್ಸ್ ಆಗೋದಿಲ್ಲ. ಸೊ ಮೆಂಟಲಿ ಶೀಲ್ ಫೀಲ್ ಡಲ್. ಇವ್ ನನಗೇನೋ ಪ್ರಾಬ್ಲಮ್ ಉಂಟು, ಓಕೆ ಓಕೆ, ಹಾಂ ಹಾಂ ಹಾಂ, ಮತ್ತೇನು ಮಾಡಲಿಕ್ಕೂ ಹುರುಪಿಲ್ಲ, ಹಾಂ, ಆ್ಯಕ್ಟಿವ್ ಇಲ್ಲ, ಓದ್ಲಿಕ್ಕೆ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗ್ತದೆ. ಸೊ ದೀಸ್ ಆರ್ ದ ಹೆಲ್ತ್ ಇಶ್ಯೂಸ್ ಇನ್ ದ ಗರ್ಲ್ಸ್. ಓಕೆ, ಅದಕ್ಕೆ ಒಬೇಸ್ ತುಂಬ ಆಗೋಕ್ಕಿಂತ ಮುಂಚೆ ತಾಯಿ ಅದನ್ನು ನೋಡಿ ಕರೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಒಂದು ಸ್ಟೇಜ್ ಕಮ್ಸ್, ಇಟ್ ವಿಲ್ ಬಿ ಇರ್ರಿವರ್ಸಿಬಲ್. ನಾವು ನೆಗ್ಲೆಕ್ಟ್ ಮಾಡಿದರೆ ಅವು ಅದರ್ ಡಿಸೀಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಅವ್ರಿಗೆ ಆ ಟೈಮ್ದಾಗ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಿರಂಗಿಲ್ಲ ಒಬ್ಬೊಬ್ಬರಿಗೆ, ಅಥವಾ ಓವರ್ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದು, ಇವೆಲ್ಲ ಟ್ರೀಟ್ಮೆಂಟ್ ಮುಖಾಂತರ ಸಾಧ್ಯನೋ ಅಥವಾ ಅವ್ರಿಗೆ ಫುಡ್ ಒಳಗೆ ಕವರ್ ಮಾಡ್ಕೊಳಕ್ಕೆ ಸಾಧ್ಯ? ಇಲ್ಲ, ಎಲ್ಲ ಫುಡ್ ಒಳಗೆ ಕವರ್ ಆಗೋದಿಲ್ಲ. ಸೊ ಚೆಕ್ ಮಾಡಿ, ಕೆಲವರದ್ದು ಒಬೇಸಿಟಿ ಕ್ರಾಸ್ ಆಗಿರ್ತದೆ, ತುಂಬ ಸಿಸ್ಟ್ ಆಗಿಬಿಡ್ತಾವೆ ಅವರಿಗೆ, ಆಗ ಬರೀ ನ್ಯೂಟ್ರಿಷನಿಂದ ಆಗೋದಿಲ್ಲ. ಓಕೆ, ಅಗ್ದಿ ಬಿಗಿನಿಂಗ್ ಸ್ಟೇಜಲ್ಲಿ ನೀವು ಹಿಡಿದ್ರಿ ನ್ಯೂಟ್ರಿಷನ್ ಹೆಲ್ಪ್ ಮಾಡ್ಬೋದು. ಇಲ್ಲ ನೀವು ನೆಕ್ಸ್ಟ್ ಸ್ಟೇಜಿಗೆ ಬಂದರೆ ಬರೀ ನ್ಯೂಟ್ರಿಷನಿಂದ ಆಗೋದಿಲ್ಲ. ಶಿ ಹ್ಯಾಸ್ ಟು ಬಿ ಗಿವನ್ ಸಮ್ ಅಡ್ವೈಸ್ ಫಾರ್ ಎಕ್ಸಸೈಸ್, ಸಮ್ ಮೆಡಿಕೇಶನ್ಸ್ ವಿಚ್ ಕೊಡಬೇಕಾಗ್ತದೆ. ಈಗ ಮೇಡಮ್, ಈಗ ನಾವು ಅಡೋಲೆಸೆಂಟ್ ಏಜ್ ಬಂದಮೇಲೆ ಈಗ ಹೆಣ್ಮಕ್ಳಿಗೆ ಜಾಸ್ತಿ ನಾವು ಕಂಡು ಬರಕತ್ತೆ ಅಂತಂದ್ರೆ ದ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವೆಲ್ಲ ಈಗ ನೋಡಕತ್ತೇವೆ. ಇವೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರೋಕೆ ಒಮ್ಮಕ್ಳೆ ಅಂತೂ ಯಾರಿಗೂ ಕ್ಯಾನ್ಸರ್ ಅಂತೂ ಬರೋಂಗಿಲ್ಲ. ನಾವು ಏನೋ ನಮ್ಮ ನೆಗ್ಲಿಜೆನ್ಸಿ ಹಾಕೊಂತ ಅಲ್ಲಿಗೆ ನಾವು ಬಂದಿರ್ತೀವಿ. ನಾವು ಅದ್ರ ಬಗ್ಗೆ ಏನು ಲಕ್ಷ್ಯ ಕೊಟ್ಟಿರಂಗಿಲ್ಲ ಅಥವಾ ಏನೋ ಗೊತ್ತಿರಂಗಿಲ್ಲ ಅಂತ. ಈ ಅಡೋಲೆಸೆಂಟ್ ಏಜ್ ಮುಖಾಂತರ ಅದನ್ನು ಬ್ರೆಸ್ಟ್ ಬಗ್ಗೆ ಲಕ್ಷ್ಯ ಕೊಡಬೇಕಾಗತ್ತೋ, ಅಥವಾ ಇದು ಅಂಥವು ಬರೋ ಕಾರಣಗಳು ಏನೇ ಬೇರೆ ಬೇರೆ ರೀತಿಯಾಗಿರ್ತಾವೆ, ಅಥವಾ ಈಗೆಲ್ಲ ಫಿಟ್ ಹಾಕೋತಾರ, ಡಿಸೈನ್ ಎಲ್ಲ ಮಾಡ್ಕೋತಾರ, ಅವೆಲ್ಲ ಏನು ಪರಿಣಾಮ ಬೀಳ್ತಾವೆ ಆರೋಗ್ಯದಲ್ಲಿ? ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡೋದಿದ್ರೆ, ಈಗ ಬ್ರೆಸ್ಟ್ ಅಡೋಲೆಸೆಂಟ್ ಏಜಲ್ಲಿ ವಾಟ್ ವಿ ಕ್ಯಾನ್ ಟೇಕ್ ಅಂತ ನೀವು ಕೇಳಿದ್ರಿ. ಈಗ ದ ಪ್ರಾಬ್ಲಮ್ ವಿತ್ ಗರ್ಲ್ಸ್, ಯು ಹ್ಯಾವ್ ಟು ವೇರ್ ಫಾರ್ ದ ಅಡೋಲೆಸೆಂಟ್ ಗರ್ಲ್ಸ್ಗೆ ಕರೆಕ್ಟ್ ಸೈಜ್ ಬ್ರೆಸ್ಟ್ ಬ್ರೇಸಿಯರ್ಸ್ ಹಾಕ್ಕೊಳ್ಬೇಕು. ಈ ಹುಡುಗಿಯರು ಫ್ಯಾಷನ್ ಅಂಥೇಳಿ ಯಾವ್ಯಾವ ರೀತಿದು ಕಾಟನ್ ಹಾಕೋದಿಲ್ಲ, ಎಲ್ಲ ಬೇರೆ ಟೈಪ್ ಎಲ್ಲ ಹಾಕೊಳ್ತಾರೆ. ದ್ಯಾಟ್ ಹ್ಯಾಸ್ ಗಾಟ್ ಇಫೆಕ್ಟ್ ಆನ್ ದ ಇಫೆಕ್ಟ್ ಆಗ್ತದೆ. ಫಂಗಲ್ ಇನ್ಫೆಕ್ಷನ್ ಆಗ್ತದೆ, ಹಾಗೆಲ್ಲ ಆಗ್ತಾವೆ. ಸೊ ಕಾಟನ್ ಅರ್ವಿ ಯಾವಾಗಲೂ ಉಪಯೋಗ ಮಾಡಬೇಕು. ಕರೆಕ್ಟ್ ಫಿಟ್ಟಿಂಗ್ ಬ್ರೇಸಿಯರ್ಸ್ ಹುಡುಗಿಯರು ಹಾಕ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ಲಾಂಗ್ ಟರ್ಮ್ ಏನಾಗ್ತದೆ, ಬ್ರೆಸ್ಟಲ್ಲಿ ನೀವು ಕರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಆಗದಿದ್ದರೆ, ದ್ಯಾಟ್ ಏರಿಯಾ ವಿಚ್ ದ ಬ್ಲಡ್ ಸರ್ಕ್ಯುಲೇಷನ್ ಆಗದಿದ್ದ ಜಾರಿಯಾ ಇಸ್ ಪ್ರೋನ್ ಫಾರ್ ಕ್ಯಾನ್ಸರ್ ಲೇಟರ್. ಹೌದು. ಇನ್ನೊಂದಂದರೆ ಫೀಡಿಂಗ್, ಬ್ರೆಸ್ಟ್ ಫೀಡಿಂಗ್ ಈಗ ಹೆಣ್ಮಕ್ಳು ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಕೆಲವರು ಎಜುಕೇಟೆಡ್ ಲೇಡೀಸ್. ನಾನು ನಿಮ್ಗೆ ಆಗ ಹೇಳಿದಾಗೆ ಅವ್ರು ಕೆಲಸಕ್ಕೆ ಹೋಗೋರು, ದ ಚಿಲ್ಡ್ರನ್ ಬ್ರೆಸ್ಟ್ ಫೀಡಿಂಗ್ ಮಾಡದಿದ್ದ ತಾಯಿಗೆ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಆರ್ ಮೋರ್. ಫೀಡಿಂಗ್ ಮಾಡಬೇಕು, ಫೀಡಿಂಗ್ ಮಾಡಲಿಲ್ಲ ಅಂದ್ರೆ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ. ಸೊ ಫೀಡ್ ಶುಡ್ ಬಿ ಡನ್ ಫಾರ್ ಆಲ್ ದ ಇದು ಆಗಬೇಕು. ಮತ್ತು ಇನ್ನೊಂದಂದರೆ ಈಗ ಮಕ್ಕಳಾಗಬಾರ್ದಂತ ಓರಲ್ ಕಾಂಟ್ರಾಸೆಪ್ಟಿವ್ಸ್ ತಗೊಳ್ಕೊಳ್ಳೋದು. ಇದು ಇಫ್ ಇಟ್ ಇಸ್ ಟೇಕನ್ ಫಾರ್ ಮೆನಿ ಇಯರ್ಸ್, ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದೆ. ಲಾಂಗ್ ಟರ್ಮ್ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಉಪಯೋಗ ರಾಂಗ್ ಟರ್ಮ್ ಒಂದು ಲಿಮಿಟಲ್ಲಿ ಮಾಡಬೇಕು. ಮಕ್ಕಳಾಗಿ ರೋಗ ನಿರೋಧಕ ಶಕ್ತಿ ಹುಡುಗಿ ಇರ್ತಾವಲ್ಲ, ಒಂದು ಲಿಮಿಟಲ್ಲಿ ಮಾಡಬೇಕು. ಸೊ ಇದು ಕನ್ಸೆಪ್ಟ್ ಗೊತ್ತಿರಬೇಕಲ್ಲ. ಈಗ ಅಡೋಲೆಸೆಂಟ್ ಏಜ್ ಒಳಗೆ ಮೇಡಮ್, ನಾವು ಈಗ ಒಂದು ಸಿಟಿ ಮತ್ತು ಹಳ್ಳಿ ಅಂತ ತೊಗೊಂಡಾಗ, ಈ ಸಿಟಿ ಒಳಗೆಲ್ಲ ನಾವು ರೊಕ್ಕ ಕೊಟ್ಟು ಅದೆಲ್ಲ ಪ್ಯಾಡ್ಗೆಲ್ಲ ಪರ್ಚೇಸ್ ಮಾಡ್ತಾರೆ. ಹಳ್ಳಿ ಒಳಗೆ ಅಂಥ ಕೆಪಾಸಿಟಿ ಒಬ್ಬರಿಗೆ ಇರಂಗಿಲ್ಲ. ಈಗ ಅದು ಜಾಸ್ತಿ ಹಳ್ಳಿ ಒಳಗೆ ಒಂದು ಬಟ್ಟೆ ಯೂಸ್ ಮಾಡ್ತಾರೆ, ಬಟ್ಟೆ ಯೂಸ್ ಮಾಡ್ತಾರೆ, ಇಲ್ಲಿ ಪ್ಯಾಡ್ ಯೂಸ್ ಮಾಡ್ತಾರೆ. ಈ ಎರಡು ಡಿಫ್ರೆನ್ಸಿಯೇಷನ್ಗೆ ಯಾವ ಅನ್ಹೆಲ್ದಿ, ಯಾವ ಹೆಲ್ದಿ? ಆ್ಯಕ್ಚುಲಿ ಹೆಲ್ದಿ ಈಸ್ ಪ್ಯಾಡ್ಸ್ ಓನ್ಲಿ. ಪ್ಯಾಡ್ಸ್ ಓನ್ಲಿ ಹೆಲ್ದಿ. ಯಾಕಂದ್ರೆ ಅದನ್ನು ಉಪಯೋಗ ಮಾಡಿ ಯು ಆರ್ ಥ್ರೋಯಿಂಗ್ ಇಟ್ ಆಫ್. ಅಂತ ಅದನ್ನು ಹೇಗೆ ಸುಡಬೇಕು, ಹಿಂದೆ ಒಣಗಿಸ್ತಿದ್ರು. ಈಗ ಅದು ಅರಿವಿ ಹಾಕ್ತಾರಲ್ಲ ಸರ್, ಅರಿವಿ ಮುಂಚೆ ಇತ್ತು ಹೌದು, ಆದರೆ ಅದನ್ನು ಚಂದ ಮಾಡಿ ವಾಶ್ ಮಾಡಿ ಸರಿ ಒಣಗಿಸಿ ಒಣಗಿದ ಅರಿವಿ ಹಾಕ್ಕೊಂಡ್ರೆ ಮಾತ್ರ ಇಟ್ ಈಸ್ ಹೈಜಿನಿಕ್, ಅದರ್ವೈಸ್ ಇಟ್ ಈಸ್ ನಾಟ್ ಹೈಜಿನಿಕ್. ಸೊ ಐಡಿಯಲ್ ಈಸ್ ದ ಪ್ಯಾಡ್ಸ್ ಓನ್ಲಿ. ಅರಿವಿ ಕೆಮಿಕಲ್ ಇಲ್ಲ. ಈಗ ಪ್ಯಾಡ್ಸ್ ಬಂದಾವು, ಹಳ್ಳಿಯಲ್ಲೂ ಪ್ಯಾಡ್ಸ್ ಬಂದಾವು, ಅದನ್ನು ಡಿಸ್ಪೋಸ್ ಮಾಡೋದು ಮೆಷಿನ್ಸು ಬಂದಾವು. ಈವನ್ ಇನ್ ಅವರ್ ಅಸೋಸಿಯೇಷನ್ ವಿ ಆರ್ ಪ್ರಮೋಟಿಂಗ್ ದ ಸ್ಯಾನಿಟರಿ ಪ್ಯಾಡ್ಸ್ ಓನ್ಲಿ. ಅರಿವಿದ ಈಗಿಲ್ಲ ಸರ್, ಯಾಕಂದರೆ ಅವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಲ್ಲ. ಹಳ್ಳಿಯಲ್ಲಿ ಅಲ್ಲಿ ಒಗಿತಾರೆ, ಇನ್ಫೆಕ್ಷನ್ ಆಗ್ತದೆ, ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಬೆಟರ್. ಗವರ್ಮೆಂಟ್ ಆಲ್ಸೋ ಇಸ್ ಸಪ್ಲೈಯಿಂಗ್ ಫ್ರೀ. ಹೌದೌದು, ನಮ್ದು ಸ್ತ್ರೀರೋಗ ತಜ್ಞರಿಂದ ದಟ್ ವಾಸ್ ಅ ಪ್ರಾಜೆಕ್ಟ್. ಅವೈಲೇಬಲ್ ಎಲ್ಲಿ ಸಿಗ್ತದೆ? ನೀವು ಗವರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸಿಗೆ ಗೊತ್ತು ನೋಡಿ ಸರ್, ನಮ್ಮದು ಅಸೋಸಿಯೇಷನಿಂದ ಹೋಗ್ತಿತ್ತು
ಇತ್ತೀಚೆಗೆ ನಾನು ನೋಡಲಿಲ್ಲ, ಬಟ್ ಇಟ್ ವಾಸ್ ಗಿವನ್. ಭಾಳ ಮ್ಯಾಕ್ಸಿಮಮ್ ಸ್ಕೂಲ್ ವಿಸಿಟ್ ಮಾಡೀನಿ, ಬಟ್ ಅಂತ ಏನು ಸಪ್ಲೈ ಇಲ್ಲ. ಸಪ್ಲೈ ಆಗೋದು ಓನ್ಲಿ ಈ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸು, ಅಲ್ಬೆಟಿ ಇಲ್ಲ ಟ್ಯಾಬ್ಲೆಟ್ಸು, ಓಕೆ ಬಟ್ ನೋಡು ಸರ್ ಪುನಃ, ಬಿಕಾಸ್ ದ್ಯಾಟ್ ಪ್ರಾಜೆಕ್ಟ್ ವಾಸ್ ಗೋಯಿಂಗ್ ಆನ್ ಇನ್ ಅವರ್ ಅಸೋಸಿಯೇಷನ್. ಯಾಕೆ ಮ್ಯಾಕ್ಸಿಮಮ್ ಸಫರಿಂಗ್ ಫ್ರಮ್ ಓನ್ಲಿ ಈ ಹೈಜಿನಿಕ್ ಬಗ್ಗೆ. ಹೈಜೀನ್, ಹೌದು ಹೈಜೀನ್, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಪ್ಯಾಡ್ಸ್ ಆರ್ ಬೆಟರ್ ದೆನ್ ಕ್ಲೋತ್ಸ್. ಓಕೆ ಅದು ಬೆಟರ್. ಹೌದು. ಈಗ ನಾವು ಒಂದು ಈ ಎಡೋಲೆಸೆಂಟ್ ಏಜ್ ಬಂದಮೇಲೆ ಈಗ ಆ ಒಂದು ಮಗು ನೆಕ್ಸ್ಟ್ ಏನಾಗುತ್ತೆ, ಒಂದು ಗೃಹಿಣಿಯಾಗಿ ಹೋಗುತ್ತೆ, ಒಂದು ಮ್ಯಾರೇಜಿಗೆ ಒಂದು ಕಾನ್ಸೆಪ್ಟ್ ತಾಯಿ ಆಗ್ತಾಳೆ. ಬಟ್ ಆ ಟೈಮ್ದೊಳಗೆ ಅವ್ರು ತಗೊಳಕತ್ತ ಫುಡ್ಡು ಆಮೇಲೆ ನೇಚರು ಮತ್ತು ಅವರು ಯಾವ ರೀತಿಯಾಗಿರಬೇಕು ಒಂದು, ಯಾಕಂದ್ರೆ ಆಲ್ರೆಡಿ ಬಿಕಮ್ ಈಸ್ ನಾಲೆಜ್ ಪರ್ಸನ್. ಇನ್ನೊಂದು ಮನೆಗೆ ಹೋಗ್ತಾಳೆ. ಅವಾಗಿದ್ದಾಗ ಅವರು ಸ್ವ ಇಚ್ಛೆಯಿಂದ ತಾವು ಮಾಡ್ಕೊಳಕ್ಕೆ ಅವ್ರಿಗೆ ಒಂದು ಫಿಟ್ ಬರ್ತದೆ. ಯಾವ ರೀತಿಯಾಗಿ ಅವ್ರು ಫುಡ್ ತಗೋಬೇಕು, ಯಾವ ರೀತಿಯಾಗಿ ತಮ್ಮ ಬಾಡಿನ ಸಂರಕ್ಷಣೆ ಮಾಡ್ಕೋಬೇಕು, ಏನೇನು ಚೆಕ್ ಮಾಡ್ಕೋಬೇಕು. ಈಗ ಒಂದು ಹುಡುಗಿ ದೊಡ್ಡಾಕಿಯಾಗಿ ನೀವು ಹೇಳಿದಾಗೆ ನೆಕ್ಸ್ಟ್ ಮದುವೆ ಆಗು ಆ ಏಜಲ್ಲಿ ಫಸ್ಟ್ ಶಿ ಶುಡ್ ಟೇಕ್ ಕೇರ್ ಆಫ್ ಹರ್ ಈಗಿನ ದಿವಸಕ್ಕೆ ವೆಯ್ಟ್. ಒಬೇಸಿಟಿ ಆಗಲಿಕ್ಕೆ ಬಿಡಲೇಬಾರ್ದು. ಒಂದೇ ದಿವಸದಲ್ಲಿ ಯಾರು ಒಬೇಸ್ ಆಗೋದಿಲ್ಲ. ಸೊ ಯು ಶುಡ್ ಟೇಕ್ ಕೇರ್ ಆಫ್, ಯು ಶುಡ್ ನೋ ವಾಟ್ ಈಸ್ ಯುವರ್ ವೆಯ್ಟ್, ಯುವರ್ ಹೈಟ್. ಎವ್ರಿ ಮಂತ್ ಬೇಡ, ಎವ್ರಿ 6 months ವೆಯ್ಟ್ ಚೆಕ್ ಮಾಡಬೇಕು. ಗೊತ್ತಾಗ್ತಲ್ಲ ಸಾಧಾರಣ, ಅದು ಮಾಡಬೇಕು. ಆ್ಯಂಡ್ ವಾಟ್ ಐ ಆಮ್ ಈಟಿಂಗ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಶಿ ಶುಡ್ ನೋ. ಬರೀ ಬೆಳಿಗ್ಗೆ ಎದ್ದು ಚಿಪ್ಸ್ ತಿಂದೆ, ಮಧ್ಯಾಹ್ನ ಕುರ್ಕುರೆ ತಿಂದೆ, ಸಂಜೆ ಪಾನಿಪುರಿ ತಿಂದೆ, ನೋ. You can have food once a week or something for a change. ನಾರ್ಮಲ್ ಆಗಿ ರೊಟ್ಟಿ, ಚಪಾತಿ, ಸ್ಪ್ರೌಟ್ಸು ಅದನ್ನು ತಿನ್ನೋದು ಜವಾಬ್ದಾರಿ ಅವಳದ್ದು. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡ್ಬೇಕು. ಇಷ್ಟುವರೆಗೆ ನಿಮ್ಮ ತಾಯಿ ಮಾಡಿದ್ದಾರೆ, ಈಗ ನೆಕ್ಸ್ಟ್ ಸೆಲ್ಫ್ ನೀವು ಮಾಡ್ಕೊಳ್ಬೇಕು. ನಿಮಗೆ ವಿದ್ಯೆ ಕೊಟ್ಟಾರ ನಿಮ್ಮ ತಾಯಿ. ಸೊ ಅದನ್ನು ಉಪಯೋಗ ಮಾಡಿ ನ್ಯೂಟ್ರಿಷನಲ್ ಫುಡ್ ತಗೊಳ್ಬೇಕು. ಮತ್ತು ಅನದರ್ ಥಿಂಗ್ ಈಸ್ ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್. ಬರೀ ಶಾಲೆಯಿಂದ ಬಂದು ಕುಂತು ಟಿ ವಿ ನೋಡ್ತಾ ಕುಂತು ಮೊಬೈಲ್ ಆಡ್ತಾ ಕುಂತ್ರೆ ವೇಟ್ ಏರ್ತಾ ಹೋಗ್ತದೆ. ಬಾಡಿ ಎಕ್ಸಸೈಸ್ ಬೇಕು. ಅಲಾಂಗ್ ವಿತ್ ದಿ ನ್ಯೂಟ್ರಿಷನಲ್ ಫುಡ್ ಯು ಶುಡ್ ಹ್ಯಾವ್ ಗುಡ್ ಎಕ್ಸಸೈಸ್ ಆ್ಯಂಡ್ ಡ್ರಿಂಕ್ ಇನಫ್ ಅಮೌಂಟ್ ಆಫ್ ವಾಟರ್. ಆ್ಯಂಡ್ ಇಫ್ ಯು ಗೆಟ್ ಟೈಮ್, ಮನಸ್ಸಿಗೆ ಶಾಂತಿ ಬೇಕು. ಸ್ವಲ್ಪ ಯೋಗ ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಬೇಕೇ ಬೇಕು ಎಲ್ಲ ಹುಡುಗಿಯರಿಗೆ. ಈಗ ಅಂಥ ಒಂದು ಏಜಿಗೆ ಬಂದಮೇಲೆ, ಅಂದರೆ ನಿಯರ್ ಅಬೌಟ್ 18-19 ವರ್ಷ, 19 ವರ್ಷ, 20 ವರ್ಷಕ್ಕೆ ಆ ಲೇಡಿ ಬಂದಾಗ ನೀವು ಹೇಳೋ ಪ್ರಕಾರ ಅಂತಂದ್ರೆ ಒಂದು ಪ್ರಾರ್ಥನಾ, ಒಂದು ಜಲ್ದಿ ಹೇಳೋದು ಅರ್ಲಿ ಮಾರ್ನಿಂಗ್, ಆಮೇಲೆ ಅದು ಈಸ್ ಒನ್ ಆಫ್ ದಿ ಬೆಸ್ಟ್ ಒಂದು ಹೆಲ್ದಿ ಬಗ್ಗೆ. ಈಗ ಏನಾಗುತ್ತೆ ಅಂತಂದ್ರೆ ಅದು ಉಲ್ಟಾಗಿಬಿಟ್ಟದು. ಈಗ ಅವ್ರು 8 ಗಂಟೆಗೆ ಕೇಳೋದು, ಆಮೇಲೆ ಎಕ್ಸಸೈಸೇ ಇರೋದು ಇಲ್ಲ. ಆಮೇಲೆ ನೀವು ಹೇಳ್ದಂಗೆ ಅವು ಯಾವ ಕಾರ್ಯಕ್ರಮ ಇಟ್ಕೊಳ್ಳಂಗಿಲ್ಲ. ಆವಾಗ ನೆಕ್ಸ್ಟ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಕೋತ ಹೋಗ್ಬಿಟ್ರಂದ್ರೆ ಅವ್ರಿಗೆ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಮೇಡಮ್? ನಾನು ಆಗಲೇ ಹೇಳಿದಾಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಾವೆ ಸಣ್ಣ ಸಣ್ಣ. ನೀವು ಕೇಳಿದ್ರೆ ಈಗ 25 ವರ್ಷಕ್ಕೆ ಹಾರ್ಟ್ ಆಗಿ. ಎಸ್, ಬೇಕಂದ್ರೆ ನೀವು ಹೇಳಿದಾಗೆ ಬೆಳಿಗ್ಗೆ ಲೇಟ್ ಹೇಳೋದು, ರಾತ್ರಿ ಲೇಟ್ ಮಲ್ಕೊಳ್ಳೋದು. ರಾತ್ರಿ 12:30, 1:01ವರೆಗೆ ಮೊಬೈಲ್ ಆಡ್ಕೊಂಡು, ವಾಟ್ಸಪ್ ಮಾಡಿಕೊಂಡು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ಮುಗಿಸಿ ಮಲ್ಕೊಳ್ಳುವಾಗ ರಾತ್ರಿ ಬೇಗ ನಿದ್ರೆ ಬರೋದಿಲ್ಲ. ಅವು ವೈಬ್ರೇಷನ್ಸೇ ತಲೆ ಒಳಗೆ ಅಡ್ಡಾಡ್ತಾವೆ. ನಿದ್ರೆ ಬಂದು ಬೆಳಗ್ಗೆ ಹೇಳುವಾಗ 8 ಗಂಟೆ, ಮತ್ತೆ ನೀವು ಕಾಲೇಜಿಗೆ ಹೋಗ್ಬೇಕಲ್ಲ. ಸೊ ಹೆಲ್ದಿ ಇರಬೇಕಿದ್ರೆ ಅರ್ಲಿ ಟು ಸ್ಲೀಪ್, ಅರ್ಲಿ ಟು ರೈಸ್, ಅದು ಹ್ಯಾಬಿಟನ್ನು ಎಲ್ಲ ಯಂಗ್ಸ್ಟರ್ಸ್ ಅಳವಡಿಸ್ಕೊಳ್ಬೇಕು. ಮತ್ತು ಊಟದಲ್ಲಿ ಹೇಳಿದೆ. ಮತ್ತು ದೀಸ್ ಪೀಪಲ್ ಆರ್ ಪ್ರೋನ್ ಫ್ರಮ್, ನಾನು ಹೇಳಿದಾಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಹುಡುಗಿಯರಿಗೆ PCOD, ಮತ್ತು ಸ್ವಲ್ಪ ವಯಸ್ಸಾದ ಫೈಬ್ರಾಯ್ಡ್ ಅಂತ ಒಂದು ಗಂಟು ಬರ್ತದೆ ಗರ್ಭಚೀಲದಲ್ಲಿ, ಗರ್ಭಕೋಶದೊಳಗೆ. ಎಸ್, ಅದು ಜಾಸ್ತಿ ಆಗ್ಯಾವ ಈಗ. ಆ ಫೈಬ್ರಾಯ್ಡ್ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಬ್ಲೀಡಿಂಗ್ ಜಾಸ್ತಿ ಆದರೆ ಮತ್ತೆ ನೀವು ಎನಿಮಿಕ್ ಆಗ್ತೀರಿ, ಹೆಲ್ತ್ ಇಶ್ಯೂಸ್ ಬರ್ತಾವೆ. ಮತ್ತು ಬೋನ್ಸು ಆಸ್ಟಿಯೋಪೊರೋಟಿಕ್ ಆಗ್ತಾ ಹೋಗ್ತಾವೆ. ಬೋನ್ಸು ಬೇಗ ಸವಿತಾವ. ನಮ್ಮ ವಯಸ್ಸಲ್ಲಿ 50 ಮೇಲೆ ಸವಿತಿದ್ದು, ಈಗ 30-35 ಸವಿಲಿಕ್ಕತ್ತಾವ. ಈಗೆಲ್ಲ ಹೆಣ್ಮಕ್ಳಿಗೆ ಈ ಕಿಚನ್ ಸ್ಟ್ಯಾಂಡ್ ಬಂದಾಗ ನಿಂತ್ಕೊಂಡು ಅಡುಗೆ ಮಾಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ತಮ್ಮ ಪ್ರಕಾರ ಅವರು ವಿತೌಟ್ ಎಕ್ಸರ್ಸೈಸ್ 3 hours 4 hours ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಹೌದೌದು. ಈಗ ಆ ಒಂದು ಸಂದರ್ಭದೊಳಗೆ ಈ ಒಂದು ಯಾವ ಟೈಮಿಂದ ಅವರು ಯೋಗ ಮಾಡಬೇಕು, ಯಾವ ಟೈಮ್ ಅವರು ಚಾಯ್ಸ್ ಆಗಿ ಅವರು ಪ್ರಾರ್ಥನೆ ಮಾಡ ಅಥವಾ ಈ ಮೆಡಿಟೇಷನ್ ಮಾಡಬೇಕು? ಏಜ್ ಕೇಳ್ತೀರ? ಟೈಮಿಂಗ್ ಈಗ ನಾನು ನಿಮ್ಗೆ ಅದೇ ಹೇಳಿದೆ ಸರ್, ಬೆಳಗ್ಗೆ ಯಾರಾದರೂ ಸ್ವಲ್ಪ ಬೇಗ ಎದ್ದರೆ ನಿಮ್ಗೆ ವಾಕಿಂಗು ಟೈಮ್ ಸಿಗ್ತದೆ, ಯೋಗಕ್ಕೂ ಟೈಮ್ ಸಿಗ್ತದೆ, ಅಡುಗೆಗೂ ಟೈಮ್ ಸಿಗ್ತದೆ. ಬೆಳಗ್ಗೆ ಬೇಗ 5:30-6 ಗಂಟೆಗೆ ಹೇಳ್ರಿ ನೀವು. ಎದ್ದು ಕೂಡಲೇ ಫಸ್ಟ್ ಸ್ಟ್ರಿಕ್ಟಾಗಿ ವಾಕಿಂಗ್, ಫಸ್ಟ್ 1 ಗ್ಲಾಸ್ ಬಿಸಿ ನೀರು ಕುಡಿದು ವಾಕಿಂಗ್ ಮಾಡಿರಿ.
ವಾಕಿಂಗಿಂದ ಬಂದು ನಿಮ್ದು ಏನು ಚಾಗಿ ಕುಡಿದು ಸ್ವೆಟ್ಟಿಂಗ್ ಬರ್ಬೇಕಂದ್ರೆ ದೇಹನ ಫಾಸ್ಟ್ ವಾಕ್ ಬ್ರಿಸ್ಕ್ ವಾಕ್ ಅಂತ ಹೇಳ್ತಾರೆ. ವಾಕಿಂಗ್ ಮಾಡುವಾಗ ನಮ್ಮ ಪಲ್ಸ್ ರೇಟ್ 90ಕ್ಕಿಂತ ಜಾಸ್ತಿ ಇರಬೇಕು, ಅಷ್ಟು ಫಾಸ್ಟ್ ನಡಿ. ಓಕೆ, ಒಂದು ಫಸ್ಟ್ ಕಂಡೀಷನ್. ಆಮೇಲೆ ಬಂದು ಯೋಗ ಒಂದು ಅರ್ಧ ತಾಸು ಯೋಗ ಮಾಡ್ಬೇಕು. ಯೋಗ ಕರೋ ನಿರೋಗ ರಹೋ ಅಂತ ಹೇಳ್ತಾರಲ್ಲ, ಯೋಗ ಆದ್ಮೇಲೆ ಮತ್ತೆ ನಿಮ್ದು ರುಟೀನ್ ಏನಾದ್ರೂ ಕೆಲಸ ಮಾಡಿ ಆಮೇಲೆ ಇಫ್ ಯು ಆರ್ ಗೋಯಿಂಗ್ ಟು ಕಾಲೇಜ್ ಹೋಗ್ರಿ, ಹಾಗೆ ಮಾಡ್ರಿ. ಅವಾಗ ಅದು ಮೆಂಟಲ್ ರಿಲೀಫ್ ಇರ್ತಾರೆ. ಎಸ್, ಆಮೇಲೆ ಹೊಟ್ಟೆ ಊಟ ಆಗ್ತದ, ಕನ್ಸು ಮನೆ ಜಾಗದ ಜಲ್ದಿ, ಆಮೇಲೆ ನೀವು ಏನು ಸಾಧ್ಯ ಮಾಡ್ಬೇಕು ಅನ್ನೋದು ನಾವು ಎಕ್ಸೆಪ್ಟ್ ಮಾಡ್ಕೋದು. ಈಗ ಆ ಒಂದು ವಯಸ್ಸಿನ ಬಂದಮೇಲೆ ಈಗ ಡಿಸೈಡೆಡ್ ಊರೊಳಗೆ ಈಗೆಲ್ಲ ಪೇರೆಂಟ್ಸು ಇವರೆಲ್ಲ ಒಂದು ಏಜ್ ಬಂದಮೇಲೆ ನನ್ನ ಮದುವೆ ಈಗ ಆಗಂಗಿಲ್ಲ, 28ಕ್ಕೆ ಆಗ್ತೀನಿ, 30ಕ್ಕೆ ಆಗ್ತೀನಿ ಅಂತ ಇವರು ಡಿಸೈಡ್ ಮಾಡ್ತಾರೆ. ಬಟ್ ಯಾವ ಟೈಮ್ದಾಗ ಇವರು ಏನು ಎಜುಕೇಟ್ ಇದ್ದವರು, ಯಾವ ಟೈಮ್ದಾಗ ಅವ್ರು ಮದುವೆ ಆದ ಕರೆಕ್ಟು, ಯಾವ ಟೈಮ್ದಾಗ ಅವ್ರಿಗೆ ಮಕ್ಕಳಾಗಿ ಒಂದು ಪೂರ್ತಿ ಕಂಪ್ಲೀಟಾಗಿ ಆ ತಾಯಿ ಒಂದು ಆಗಬೇಕಾದ್ರೆ ಅವ್ರಿಗೆ ಯಾವ ರೀತಿಯಾಗಿ ಡೈರೆಕ್ಷನ್ ಕೊಡ್ತೀರಿ, ಯಾವ ವಯಸ್ಸಿನಾಗ ಅವ್ರಿಗೆ? ಹೆಲ್ದಿ ಮ್ಯಾರೇಜ್, ನನ್ನ ಸ್ಟಡಿ ಪ್ರಕಾರ ಹೆಲ್ದಿ ಮ್ಯಾರೇಜ್ ಬಿಟ್ವೀನ್ 22 to 26 ಮ್ಯಾರೇಜ್ ಆಗಿಬಿಡ್ಬೇಕು. ಆ್ಯಂಡ್ ಒಂದೇ ಮಗು ಯು ಶುಡ್ ಗೆಟ್ ಇಮಿಡಿಯೇಟ್ಲಿ. ನಿಯರ್ ಅಬೌಟ್ 27 30 ವರ್ಷದೊಳಗೆ ಮದುವೆ ಆಗಿ 2 ಮಕ್ಕಳಾಗಬೇಕು. ಓಕೆ, ಅಂದರೆ ಆಫ್ಟರ್ 30 ಒಳಗೆ ಓವರೀಸ್ ಏನು ಅವು ಅಂಡಾಣು ಕೊಡ್ತಾರೆ, ಅಷ್ಟು ಹೆಲ್ದಿ ಇರೋದಿಲ್ಲ. ಸೊ ಚಿಲ್ಡ್ರನ್ ಹೂ ಆರ್ ಬಾರ್ನ್ ಬಿಫೋರ್ 30 ದೇ ಆರ್ ಮೆಂಟಲಿ ಹೆಲ್ದಿ, ಮದರ್ ಹೆಲ್ದಿ ಫ್ಯಾಮಿಲಿ. ಈಗ ಏನಾಗಿಬಿಟ್ಟದೆ, ಬಿಕಾಸ್ ಆಫ್ ದ ಕೆರಿಯರ್ ಆಫ್ ದ ಲೇಡೀಸ್, ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಗೆಟ್ಟಿಂಗ್ ಮ್ಯಾರಿಡ್. 30 ವರ್ಷದೊಳಗೆ ಮದುವೆ ಆಗೋದಿಲ್ಲ. ಹೌದು, ಆಫ್ಟರ್ 27, 28, 30 30ಕ್ಕೆ ಮದುವೆ ಆಗೋದಿಲ್ಲ. ಆಮೇಲೆ ಪ್ರೆಗ್ನೆಂಟು, ಫಸ್ಟ್ ಮದುವೆ 2 ವರ್ಷ ರಿಲ್ಯಾಕ್ಸ್, 32 ವರ್ಷಕ್ಕೆ ಮಕ್ಕಳಿಗೆ ವಿಚಾರ ಮಾಡ್ತಾರೆ. ದ ಚೈಲ್ಡ್ ಬಾರ್ನ್ ಈಸ್ ಸ್ವಲ್ಪ. ಈಗ ನೋಡಿ ಯಾಕೆ IVF ಸೆಂಟರ್ಸ್ ಇಷ್ಟ ಆಗಿಬಿಟ್ಟವು ಮ್ಯಾಕ್ಸಿಮಮ್. ಯಾಕಾಗಿ ಮುಂಚೆ ಇತ್ತು 5 ನಿಮಿಷಕ್ಕೆ ಅಡ್ವರ್ಟೈಸ್ಮೆಂಟ್ IVF ಸೆಂಟರ್. ಯಾಕಂದ್ರೆ ಲೇಟ್ ಮ್ಯಾರೇಜ್, ಲೇಟ್ ಚಿಲ್ಡ್ರನ್, ದೇ ಡೋಂಟ್ ಕನ್ಸೀವ್. ಅಲ್ರಿ ಮೇಡಮ್, ಹೌದು IV ತಗೋತಾರೆ ಇವರು. 30 ವರ್ಷಕ್ಕೆ IV ತಗೊಂಡ್ರೆ ಮಗು ಹೆಂಗೆ ಫಿಟ್ ಆಗುತ್ತೆ? ಅಲ್ಲ, IVF ಹೇಳಿದೆ, IVF. ಮತ್ತೀಗ ಅವು ಸೆಂಟರ್ಸ್ ಆಗ್ಯಾವಲ್ಲ, ಓವ್ಯುಲೇಷನ್ ಆಗೋದಿಲ್ಲ ಅವ್ರಿಗೆ 30 ವರ್ಷ ಆದಮೇಲೆ. ಒಳಗೆ ಓವರೀಸಿದ ಕೆಲಸ ಕಡಿಮೆ ಆಗ್ತದೆ, ಓವ್ಯುಲೇಷನ್ ಅಂತ ಆಗೋದು. ಅನ್ಫಿಟ್ ಗರ್ಭಕೋಶ ಇರ್ತದಲ್ಲ ಇವ್ರಿಗೆ, ಅನ್ಫಿಟ್ ಅಂದ್ರೆ ಅವತ್ತೆಲ್ಲ ಫಿಟ್ ಆಗುತ್ತಾ? ಅದೇ ಮಾಡ್ತಾರೆ ಸರ್, ಅದೆಲ್ಲ ವಿಜ್ಞಾನದಲ್ಲಿ IVF ಮಾಡಿ ರೆಡಿ ಮಾಡಿ ಈಗ 45 ವರ್ಷಕ್ಕೂ ಮಕ್ಕಳು ಕೊಡ್ತಾರ. ಬಟ್ ವಾಟ್ ಐ ಆಮ್ ಟೆಲಿಂಗ್, ದ್ಯಾಟ್ ಚೈಲ್ಡ್ ಈಸ್ ನಾಟ್ ಆಸ್ ಹೆಲ್ದಿ ಆಸ್ ದ ಚೈಲ್ಡ್ ವಿಚ್ ಈಸ್ ಬಾರ್ನ್ ಅರ್ಲಿ. ಹಾಗೆ ಅದು ಇಂಪಾರ್ಟೆಂಟ್. ಅದು ಕಾರ್ಡಿಯಾಕೋನು ಏನಾದರೂ ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ, ಮನಸ್ಸು ಅಷ್ಟು ಹುಷಾರಿರೋದಿಲ್ಲ. ದೇರ್ ಆರ್ ಡೌನ್ಸ್, ಬೇಬೀಸ್ ಡೌನ್ ಸಿಂಡ್ರೋಮ್ ಅಂತ ಆಗ್ತದೆ. ಅವ್ರು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಮಗುವಿಂದ ಶುರು ಮಾಡಬೇಕು. ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಗೆ. ಸೊ ಅರ್ಲಿ ಮ್ಯಾರೇಜ್, ಅರ್ಲಿ ಚಿಲ್ಡ್ರನ್, ಅರ್ಲಿ ಫ್ಯಾಮಿಲಿ, ನನ್ನ ಕನ್ಸೆಪ್ಟ್ಸ್. ಅಂದರೆ ಇವರದೊಂದು ಫುಲ್ ಆಗಿ ಒಂದು ಕಾನ್ಸೆಪ್ಟ್ ಆಗಿದೆ. ಎಸ್. ಈಗ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದ ಆರೋಗ್ಯ ಒಂದು ಕಾರ್ಯಕ್ರಮದೊಳಗೆ ನಾವು ಲಾಸ್ಟ್ ಎಂಡಿಗೆ ಏನೋ ಒಂದು ಪಾಯಿಂಟ್ ಏನು ಬರ್ತಾವಲ್ರಿ, ಈಗ ಆಫ್ಟರ್ 45 ಈಗ ಅವ್ರಿಗೆ ಮುಟ್ಟೆಲ್ಲ ನಿಂತೋಗುತ್ತೆ. ಹೌದು, ನಿಂತು ಹೋದ್ಮೇಲೆ ಅವ್ರು ಬರ್ತಕ್ಕಂಥ ರೋಗಗಳು ಮತ್ತು ಟ್ರೀಟ್ಮೆಂಟು, ಆಮೇಲೆ ಯಾವ ರೀತಿಯಾಗಿ ವೈದ್ಯರ ಕಡೆ ಅವರು ಸಲಹೆ ತಗೋಬೇಕಾಗುತ್ತೆ. ಹೌದು, ಮೆನೋಪಾಸಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಮೆನೋಪಾಸ್ ಆದ ಕೂಡಲೇ ಮೈಯಲ್ಲಿ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತದೆ. ಸೊ ದೀಸ್ ಮೆನೋಪಾಸಲ್ ಲೇಡೀಸ್, ಮುಟ್ಟು ಹೋದ ಲೇಡೀಸಿಗೆ ಹಾರ್ಟ್ ಇದು ಪ್ರಾಬ್ಲಮ್ ಬರ್ತಾವು. ಹೌದು, ಮತ್ತು ಆರ್ಟ್ರೀಸ್ ಎಲ್ಲ ಎಥಿಲೋಸ್ಕ್ಲೋಸಿಸ್ ಅಂದರೆ ಅದರಲ್ಲೆಲ್ಲ ಡೆಪೋಸಿಷನ್ ಆಗ್ತಾವೆ. ಎಥಿಲೋಸ್ಕ್ಲೆರೋಟಿಕ್ ವೆಸಲ್ಸ್ ಇರೋದ್ರಿಂದ ಅವರಿಗೆ ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತದೆ. ಹಾರ್ಟ್ ಪ್ರಾಬ್ಲಮ್, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇದ್ದದ್ದಕ್ಕೆ ಜಾಸ್ತಿ ಆಗ್ತದೆ. ಮತ್ತು ಆಸ್ಟಿಯೋಪೊರೋಟಿಕ್ ಬೋನ್ಸ್ ಸವಿತಾವು, ಅದಕ್ಕೆ ಬೆನ್ನು ನೋವು ಬರ್ತದೆ, ಮಂಡಿ ನೋವು, ನೀ ಜಾಯಿಂಟ್ ಪ್ರಾಬ್ಲಮ್, ಎಲ್ಲ ಜಾಯಿಂಟ್ ಪ್ರಾಬ್ಲಮ್ ಬರ್ತಾವೆ. ಇನ್ನೊಂದಂದರೆ ಮೆನೋಪಾಸಲ್ ಲೇಡೀಸ್ಗೆ ಸ್ವಲ್ಪ ಯುರಿನರಿ ಪ್ರಾಬ್ಲಮ್ ಬರ್ತದೆ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮೋರ್ ಕಾಮನ್. ಆ್ಯಂಡ್ ಅನದರ್ ಥಿಂಗ್ ಇಸ್, ಮಾನಸಿಕವಾಗಿ ಅವ್ರು ಸ್ವಲ್ಪ ಡಿಪ್ರೆಷನಲ್ಲಿ ಹೋಗ್ತಾರೆ ಮೆನೋಪಾಸಲ್ ಲೇಡೀಸ್. ಅಪ್ ಟು ಎಷ್ಟು ವರ್ಷದಿಂದ ಆ ಟೈಪ್ ಆಗ್ತದೆ ಮೇಡಮ್? ಆಫ್ಟರ್ 40. ದಟ್ ಇಸ್ ಪೆರಿಮೆನೋಪಾಸ್ ಅಂತ ಹೇಳ್ತೇವೆ ನಾವು. ದೇ ಆರ್ ಗೋಯಿಂಗ್ ಟು ರೀಚ್ ಮೆನೋಪಾಸ್. ಅಂಥವರಿಗೆ 40ಇಂದ 55 ಸ್ವಲ್ಪ ವಿ ಶುಡ್ ಬಿ ಕೇರ್ಫುಲ್. ಪ್ರಿಕಾಷನ್ಸ್ ಅಂದರೆ ಸೇಮ್ ಥಿಂಗ್, ಯು ಶುಡ್ ನಾಟ್ ಬಿ ಆಲ್ವೇಸ್ ಟೆನ್ಷನ್ ಭಾರಿ ತಗೊಳ್ಬಾರ್ದು. ಮತ್ತು ಮನೇಲಿ ಆ ಟೈಮಲ್ಲಿ ಸೊಸೆ ಮನೇಲಿ ಇರ್ತಾಳೆ, ನೀವು ಸ್ವಲ್ಪ ಯು ಶುಡ್ ನೋ ಹೌ ಟು ಅಡ್ಜಸ್ಟ್. ವಿ ಶುಡ್ ಎಕ್ಸೆಪ್ಟ್, ಅಡ್ಜಸ್ಟ್, ಅಕೊಮೊಡೇಟ್. ಆಲ್ವೇಸ್ ಎಕ್ಸೆಪ್ಟ್, ಅಡ್ಜಸ್ಟ್, ಅಪ್ರಿಷಿಯೇಟ್, ಅಕೊಮೊಡೇಟ್. ನಾವು ಹಗಲೆಲ್ಲ ಕ್ರಿಟಿಸೈಸ್ ಮಾಡಿಕೊಂಡು ಅವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ಜೀವನ ಮಾಡಿದರೆ ಆ ಏಜಲ್ಲಿ ನಡೆಯೋದಿಲ್ಲ.
ಸೊ ಲೇಡೀಸ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೊಸ ವಾತಾವರಣಕ್ಕೆ ಮನೆಯಲ್ಲಿ ಸೌಂದರ್ಯ ಹೋತಲ್ಲ ಅಂತ ಡಿಪ್ರೆಷನ್ ಆಗುತ್ತೆ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಸೊ ದೇ ಶುಡ್ ಡೂ ರೆಗ್ಯುಲರ್ ವಾಕ್, ರೆಗ್ಯುಲರ್ ಯೋಗ, ಟೇಕ್ ಒನ್ಸ್ ಅಗೇನ್ ಹೆಲ್ದಿ ಫುಡ್. ಎಣ್ಣೆದು ಹಗಲೆಲ್ಲ ಬಜ್ಜಿ ತರಿಸಿ ತಿಂದೆ, ಕರ್ದದ್ದು ತಿಂದೆ, ಫಾಸ್ಟ್ ಫುಡ್ ತಿಂದೆ ಮಾಡಬಾರ್ದು. ಎಲ್ಲ ಮಕ್ಕಳ ಹೆಸರು ಹೇಳೋದು, ಅಡಿಗೆ ಮಾಡೋದು, ಪ್ರತಿ ಸಲ ಮಾಡುವಾಗ ಬಾಯಿಗೆ ಹಾಕೊಂಡು ಸ್ವೀಟ್ಸ್ ಅನ್ನು ಕಡಿಮೆ ಮಾಡಬೇಕು ಆ್ಯಸ್ ಯು ರೀಚ್ ಮೆನೋಪಾಸ್, ಬಿಕಾಸ್ ಡಯಾಬಿಟೀಸ್ ಇಸ್ ಮೋರ್ ಕಾಮನ್. ಸೊ ಸ್ವೀಟ್ ಕಡಿಮೆ ಮಾಡಿರಿ. ಏನು ತಿಂದರೂ ಎಕ್ಸಸೈಸ್ ಮಾಡೋದು ಮರಿಬಾರ್ದು. ರೆಗ್ಯುಲರ್ ವಾಕಿಂಗ್ ಈಸ್ ಎ ಮಸ್ಟ್. ಅರ್ಧ ತಾಸು ಅವ್ರು ಹೇಳ್ತಾರೆ ಸರ್, ಇಫ್ ಯು ಪುಟ್ 7,000 ಸ್ಟೆಪ್ಸ್ ಪರ್ ಡೇ ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಸೀಸ್. ಓಕೆ, ಈಗ ಆ ಒಂದು ಏಜ್ ಬಂದಾಗ ನಾವು ಎಷ್ಟೇ ವಯಸ್ಸಿಗೆ, ಅಂದರೆ 45, 30, 46 ವಯಸ್ಸಿಗೆ ಏನೇನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಈ ಡಾಕ್ಟರ್ ಕಡೆ ಅವರು ಸಲಹೆ ತೊಗೋಬೇಕಾಗತ್ತೆ. ಈವನ್ ಅವ್ರಿಗೆ ಏನಾಗುತ್ತೆ, ಈಗ ವೈಟ್ ಡಿಸ್ಚಾರ್ಜ್ ಅಂತ ಇರ್ಬೋದು, ಯೂಟ್ರಸ್, ಈಗ ನಾವು ಗರ್ಭಕೋಶ ಕ್ಯಾನ್ಸರ್ ಅಂತ ಕರಿತೀವಿ. ಯಾವ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಡಾಕ್ಟರ್ ಕಡೆ ನಾವು ಅಂದ್ರೆ ಪ್ರಿವೆಂಟಿವ್ ಆಗಿ ಮುಂದೆ ಬರೋ ಡಿಸೀಸ್ ಅನ್ನು ಈಗ ಕಂಡುಹಿಡ್ಕೊಳ್ಳೋದು. ತುಂಬ ಇನ್ವೆಸ್ಟಿಗೇಷನ್ ಇಲ್ಲ, ರುಟೀನ್ ಆಗಿ CBC, ಕಂಪ್ಲೀಟ್ ಬ್ಲಡ್ ಕೌಂಟ್, ಬ್ಲಡ್ ಶುಗರ್ ಅದು ಮಾಡಿಸ್ಬೇಕು. ಮತ್ತು ಲೇಡೀಸಿಗೆ ಇಂಪಾರ್ಟೆಂಟ್ ಅಂದರೆ ಪ್ಯಾಪ್ಸ್ಮಿಯರ್ ಮಾಡಬೇಕು. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ದು ಹಿಸ್ಟ್ರಿ ಇದ್ದರೆ ಯು ಹ್ಯಾವ್ ಟು ಹ್ಯಾವ್ ಎ ಮ್ಯಾಮೋಗ್ರಾಫ್. ಮತ್ತು ಸ್ಕ್ಯಾನಿಂಗ್ ಆಫ್ ದ ಎಬ್ಡಮನ್, ಯಾಕಂದರೆ ಓವೇರಿಯನ್ ಕ್ಯಾನ್ಸರ್ ಆಲ್ಸೋ ಈಸ್ ಕಾಮನ್. ಸೊ ಸ್ಕ್ಯಾನಿಂಗ್, ಎಬ್ಡಮನ್ ಸ್ಕ್ಯಾನಿಂಗ್ ಮಾಡಬೇಕು. ಇಷ್ಟು ಇನ್ವೆಸ್ಟಿಗೇಷನ್. ಮತ್ತು ಇದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಬೇಕು, ಹಾರ್ಟ್ ಗೀಟ್, BP ಚೆಕ್ ಮಾಡಿಸ್ಬೇಕು ಎವ್ರಿ 6 months. ಎಸ್, ಒಂದು ಡೈರಿ ಮೇಂಟೈನ್ ಮಾಡಿ ಬರ್ಕೋತ. ಅಲ್ಲ, ಇಫ್ ಯು ಆರ್ ಹೈಪರ್ ಇಲ್ಲ, ನೀವು ಹೈಪರ್ ಟೆನ್ಷನ್ ಇಲ್ಲ ಆದರೆ ಪ್ರತಿ ದಿವಸ ಮಾಡಿಸೋ ಅವಶ್ಯಕತೆ ಇಲ್ಲ ಸರ್. ಮೆಂಟಲಿ ನಾವು ಫ್ರೀ ಇದ್ರೆ ಆಲ್ಮೋಸ್ಟ್ ಎಲ್ಲ ಫ್ರೀ. ಅದೇ ಅದಕ್ಕೆ ಎಸ್. ಆದಷ್ಟು ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಉಪಯೋಗ ಮಾಡೋದು ಅತಿಯಾಗಿ ಮಾಡಬಾರ್ದು. ಕಂಟಿನ್ಯೂಸ್ ಸ್ಕ್ರೀನ್ ನೋಡ್ತಾ ಇದ್ರೆ ಕಣ್ಣು. ಇನ್ನೊಂದು ಹೇಳಿದೆ ಕೆಟ್ರಾಕ್ಟ್, ಕಣ್ಣು ಟೆಸ್ಟ್ ಮಾಡಿಸ್ಬೇಕು. ಕೆಟ್ರಾಕ್ಟ್ ಇಸ್ ಕಾಮನ್. 50 ಮೇಲೆ ಚೆಕ್ ಮಾಡಿಸ್ ಎವ್ರಿ 6 months. ಡಾಕ್ಟರ್ ಹತ್ರ ಎವ್ರಿ 6 months ಚೆಕ್ ಮಾಡಿಸ್ಬೇಕು. ಎವ್ರಿ ಡೇ ಹೋಗೋ ಅವಶ್ಯಕತೆ ಏನಿಲ್ಲ, ಎವ್ರಿ 6 months. ಈಗೆಲ್ಲ ಲೇಡೀಸ್ ಎಲ್ಲ ಬಟ್ಟೆ ತೊಳೆಯಂಗಿಲ್ಲ, ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಅದ, ರೊಟ್ಟಿ ಮಾಡೋಂಗಿಲ್ಲ, ರೊಟ್ಟಿ ಮಾಡೋರು ಬರ್ತಾರೆ. ಎಸ್, ಮಜ್ಜಿಗೆ ಅಂತ ಕಟ್ಟಿದ್ ಗೊತ್ತಿಲ್ಲ, ಪಾಕೆಟ್ ಸಿಗ್ತದೆ. ಆಮೇಲೆ ಬೆಣ್ಣೆ ಮಾಡೋದು ಗೊತ್ತಿಲ್ಲ, ಬೆಣ್ಣೆ ಸಿಗುತ್ತೆ. ಇವೆಲ್ಲ ಈ ಅನಾರೋಗ್ಯಕ್ಕೆ ಕಾರಣ. ಫಾಸ್ಟ್ ಫುಡ್, ಫಾಸ್ಟ್ ಡಿಟೇರಿಯೇಷನ್ ಆಫ್ ಹೆಲ್ತ್. ಈಗ ಮಜ್ಜಿಗೆ ಮಾಡಿದ ಹಾಲು ತಗೊಂಡು ಮೊಸರು ಮಾಡಿ ಮಜ್ಜಿಗೆ ಕಟ್ಟಿದ್ರೆ ಈ ಸಮ್ ಎಕ್ಸರ್ಸೈಸ್. ಹೌದು, ಕೈಗೆಲ್ಲ ಯಾರು ಮಾಡೋಂಗಿಲ್ಲ. ಅಕ್ಯುಪ್ರೆಷರ್ ಅದು ಹೇಳ್ತೇನೆ ಸರ್. ದ ಪ್ರಾಬ್ಲಮ್ ಈಸ್ ಬಿಕಾಸ್ ದ ಲೇಡೀಸ್ ಆರ್ ಕೆರಿಯರ್ ಓರಿಯೆಂಟೆಡ್. ನಾವು ಹೊರಗೆ ಹೋಗಬೇಕು, ನಾವು ದುಡಿಬೇಕು, ನಾವು ಸ್ವತಂತ್ರ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್. ಆರೋಗ್ಯ ಬಗ್ಗೆ ಇಲ್ಲ. ಸೊ ಅದಾರೋಗ್ಯ ನಾ ಹೇಳಿದಿಲ್ಲ ಸರ್, ಫಾಸ್ಟ್ ಫುಡ್, ಫಾಸ್ಟ್ ಡಿಟೇರಿಯೇಷನ್ ಆಫ್ ಹೆಲ್ತ್. ಆ ಕಾನ್ಸೆಪ್ಟ್ ಈಗ ಸದ್ಯ ಪ್ರೆಸೆಂಟ್ ಇರೋದು. ಈಗ ಮೇಡಮ್, ಈ ಎಲ್ಲ ಓವರ್ ಆಲ್ ನಾವು ಲೇಡೀಸ್ ಬಗ್ಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಈ ಒಂದು ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಹೆಲ್ತ್ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಓಕೆ, ಎಲ್ಲ ವೀಕ್ಷಕರಿಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಆರೋಗ್ಯವೇ ಭಾಗ್ಯ. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಅದಕ್ಕೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ, ಮುಖ್ಯ ಅಂದರೆ ಪೌಷ್ಟಿಕವಾದ ಆಹಾರ. ಪೌಷ್ಟಿಕ ಆಹಾರ ಅಂದರೆ ಮನೆಯಲ್ಲಿ ಏನು ಅಡುಗೆ ಮಾಡ್ತೀರೋ ಅದನ್ನು ಜಾಸ್ತಿ ತಿನ್ನಿರಿ. ಸರಿಯಾಗಿ ನೀರನ್ನು ಕುಡಿಯಿರಿ. ದಯವಿಟ್ಟು ವ್ಯಾಯಾಮವನ್ನು ಮಾಡಿರಿ. ಆದಷ್ಟು ಸ್ಥೂಲಕಾಯ ಆಗದಿದ್ದಾಗೆ ನೋಡ್ಕೊಳ್ಬೇಕು ನಾವು. ಮತ್ತು ಯೋಗವನ್ನು ನಿಮ್ಮ ದಿನಚರಿಯಲ್ಲಿ ನೀವು ಹಾಕ್ಕೊಳ್ಬೇಕು. ಪ್ರಾಣಾಯಾಮ, ಯೋಗ ಮಾಡೋದ್ರಿಂದ ಬರೀ ದೈಹಿಕ ಆರೋಗ್ಯವಲ್ಲ, ಮನಸ್ಸಿಗೆ ಆರೋಗ್ಯ ಸಹ ಒಳ್ಳೆ ಆಗಿರ್ತದೆ. ಸೊ ಇದನ್ನು ನೀವು ಕಾಳಜಿ ಮಾಡಬೇಕು. ಮತ್ತು ಎನ್ವೈರ್ಮೆಂಟ್, ನಿಮ್ಮದು ಸುತ್ತಮುತ್ತ ಅದನ್ನು, ಪರಿಸರವನ್ನು ರಕ್ಷಣೆಯನ್ನು ಮಾಡಿರಿ. ಆದಷ್ಟು ಗಿಡ ಕಡಿಯೋದು, ಇದು ಹಾಳು ಮಾಡೋದು, ನೇಚರನ್ನು ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ. ಅದು ನಿಮ್ಮ ಕೈಲಿರ್ತದೆ. ಮತ್ತು ಮಕ್ಕಳಿಗೆ ನೀವು ವಿದ್ಯೆ ಕೊಡುವಾಗ ವಿದ್ಯೆಯೊಟ್ಟಿಗೆ ವಿವೇಕವನ್ನು ಕಲಿಸ್ರಿ. ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗದಿದ್ದಾಗೆ ನೋಡ್ರಿ. ನೀವು ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ತಾಯಿಯಾದ ನೀವು ಕೊಡಬೇಕು. ನೀವು ಕೊಟ್ಟರೆ ಈ ಸಂಸ್ಕೃತಿಯನ್ನು ಅವ್ರ ಪೀಳಿಗೆಗೆ ಕಳಿಸ್ತಾರೆ. ಇನ್ನೊಂದು ನಾನು ಎಲ್ಲ ತಾಯಂದ್ರಿಗೆ ಹೇಳ್ತೇನೆ, ದಯವಿಟ್ಟು ಇದು ನ್ಯೂಕ್ಲಿಯರ್ ಫ್ಯಾಮಿಲಿ. ಗಂಡ ಹೆಂಡತಿ ಮಕ್ಕಳು. ಮನೆಯಲ್ಲಿ ಒಬ್ಬರು ಹಿರಿಯರು ಇರಬೇಕು. ಜಾಯಿಂಟ್ ಫ್ಯಾಮಿಲಿ. ಹಿರಿಯರು ಎಷ್ಟು ನಿಮ್ಗೆ ಅವ್ರ ಜೀವನದ
ಅನುಭವಗಳು ಹೇಳ್ತಾರೆ. ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ತಾರೆ. ಮುಂಚೆ ನಮ್ಮ ತಂದೆ ತಾಯಿ ನಮ್ಮ ಮನೇಲಿ ಕುಂತು ಕತೆ ಹೇಳ್ತಿದ್ರು. ಎಷ್ಟು ಕತೆ ಹೇಳಿದ್ರು, ಇಷ್ಟು ಖುಷಿ ಅನಿಸ್ತದೆ. ಮಲ್ಕೊಳ್ಳುವ ಕತೆ ಹೇಳಿದ್ರೆ ಒಳ್ಳೆ ನಿದ್ರೆ ಬರ್ತದೆ. ಹೀಗೆ ಇದು ನ್ಯೂಕ್ಲಿಯರ್ ಫ್ಯಾಮಿಲಿ ಕನ್ಸೆಪ್ಟ್ ಹೋಗಲಿ, ಆದಷ್ಟು ಜಾಯಿಂಟ್ ಫ್ಯಾಮಿಲಿ, ನಮ್ಮ ತಂದೆ ನಮ್ಮ ತಾಯಿ ಮನೆಯಲ್ಲಿ ಇರಬೇಕು. ಅಂದರೆ ಅವ್ರು ನಮಗೂ ಒಳ್ಳೆಯದು, ನಮ್ಮ ಮಕ್ಕಳಿಗೆ ಒಳ್ಳೆಯದು. ಇದು ಎಲ್ಲ ಹೆಣ್ಣುಮಕ್ಕಳ ತಲೆಯಲ್ಲಿ ಇಟ್ಕೊಳ್ರಿ. ಮತ್ತು ಇನ್ನೊಂದು ಹೇಳ್ತೇನೆ ಅಂದರೆ ಎಲ್ಲ ತಾಯಂದ್ರಿಗೆ, ನಿಮ್ಮ ಮಗುವನ್ನು ಬೇರೆಯವರ ಮಕ್ಕಳೊಟ್ಟಿಗೆ ಕಂಪೇರ್ ಮಾಡಬೇಡ್ರಿ. ನಿಮ್ಮ ಮಕ್ಕಳು ಸ್ಪೆಷಲ್. ನಿಮ್ಮ ಮಗು ಯಾವ್ದು ಹುಷಾರುಂಟು ಅದರಲ್ಲೇ ಅವನಿಗೆ ಮೋಟಿವೇಟ್ ಮಾಡಿರಿ. ನನ್ನ ಮಗನ ಡಾಕ್ಟ್ರೇ ಆಗಬೇಕು, ನನ್ನ ಮಗ ಇಲ್ಲ, ನಿನ್ನ ಮಗು ಯಾವ ಹುಷಾರುಂಟು ಅದು ಕಲಿಸ್ರಿ. ಹೀಗೆ ಮಾಡಿದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಒಳ್ಳೆ ಇರ್ತದೆ. ಮತ್ತು ನೀವು ಗಂಡ ಹೆಂಡತಿ, ನಾನು ಯಾವಾಗಲೂ ಹೇಳ್ತೇನೆ, ಇದು ಒಂದು ಗಂಡ ಹೆಂಡತಿ ಆಗಿಂದರೆ ಒಂದು ಕಾರಿದ 2 ಗಾಲಿ ಇದ್ದಾಗೆ. ಈ ಕಡೆ ಗಂಡ, ಈ ಕಡೆ ಹೆಂಡತಿ. ನಾನು ಮೇಲಲ್ಲ, ನಾನು ಮೇಲೆ, ಇಬ್ಬರು ಒಂದೇ ರೀತಿ ಹೋಗ್ಬೇಕು ನಾವು. ಅಂದರೆ ಮಧ್ಯೆ ಕುಂತು ಮಕ್ಕಳು ಸರಿಯಾಗಿ ಹೋಗ್ತಾರೆ. ಒಂದು ಸಂಸಾರವೆಂಬ ಇದು ಗಾಡಿ ಸರಿ ಹೋಗಬೇಕಿದ್ರೆ ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಹಿರಿಯರೊಟ್ಟಿಗೆಲ್ಲ ಬೆರ್ಕೊಂಡು ಇದ್ದರೆ ನಿಮ್ಮ ಮಕ್ಕಳು ಆರೋಗ್ಯ ಇರ್ತಾರೆ, ನೀವು ಆರೋಗ್ಯ ಇರ್ತೀರಿ, ಸುಖ ಸಂಸಾರ ಆಗ್ತದೆ, ಸುಖ ಸಮಾಜ ಆಗ್ತದೆ. ಅವ್ರು ನೋಡಿ ಇನ್ನೊಂದು ಸಮಾಜ ಕಲಿತಾರೆ. ಇದು ನನ್ನ ವೈಯಕ್ತಿಕ ಅನುಭವ ಇಷ್ಟು ವರ್ಷದ್ದು. ಆಸ್ ಎ ಡಾಕ್ಟರ್ ಆಗಿ ಆಸ್ ಎ ಮದರ್. ಓಕೆ, ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಅಡೋಲೆಸೆಂಟ್ ಏಜ್ ಬಗ್ಗೆ, ಮಹಿಳೆಯರಿಗೆ ಆರೋಗ್ಯದ ಒಂದು ಭಾಗ್ಯ, ಒಂದು ಆರೋಗ್ಯ ಮಹಿಳೆಯರು ವಿಶೇಷವಾಗಿ ಒಂದು ದೇವತೆ ಸ್ಥಾನ. ಯಾವ ಮನೆಯಲ್ಲಿ ದೇವತೆ ಒಂದು ನಗ್ತಾ ಇದ್ದರೆ ಆ ಮನೆಯ ಒಂದು ಸೌಂದರ್ಯ, ಆಮೇಲೆ ಆರೋಗ್ಯಕರ ವಾತಾವರಣ ಒಂದು ಸೃಷ್ಟಿಯಾಗಿರ್ತದೆ. ನೀವೊಂದು ಅಬ್ಸರ್ವೇಷನ್ ಮಾಡಿರಿ, ಯಾವ ಮನೆಯೊಳಗೆ ಮಹಿಳೆ ಇರಲಿಲ್ಲ ಅಂತಂದ್ರೆ ಆ ಮನೆ ಎಲ್ಲೋ ಬಿಕೋ ಅಂತಿರ್ತದೆ. ಎಲ್ಲಿ ಅಡುಗೆ ಮನೆ ಒಂದು ಸೌಂಡ್ ಇರ್ತದೆ, ಒಂದು ಬಳಿ ಸಪ್ಲೈ ಇರ್ಬೋದು, ಗೆಜ್ಜೆ ಸಪ್ಲೈ ಇರ್ಬೋದು, ಆ ಮನೆ ಒಂದು ನಗ್ನಗ್ತಾ ಇದೆ. ಅಂದರೆ ಅವಾಗ ಏನು ಹೇಳ್ತಿದ್ರು ಅಂದರೆ, ಮನೆ ತುಂಬ ಮಕ್ಕಳು ಇರಲಿಲ್ಲ, ಮನೆ ತುಂಬ ನಗು ಇರಲಿ ಅಂತ. ಬಟ್ ಈಗೇನಾಗೈತೆ ಅಂತಂದರೆ ಎಲ್ಲರೂ ಹೊರಗೋರಿ ನಾವು ಒಬ್ಬರು ಇರ್ತೀವಿ, ಹತ್ಕೊಂಡು ಕುಂದಿರ್ತೀವಿ ಅನ್ನೋ ಪರಿಸ್ಥಿತಿ ಇವತ್ತು ಈಗ ಬಂದದು. ಅದಕ್ಕೆ ದಯವಿಟ್ಟು ತಾಯಿ ಅದಕ್ಕೆ ಆ ಮಗುವಿನ ಹುಟ್ಟಿದಾಗಿಂದ ನೀವು ಏನು ಕಲಿಸ್ತಿರಲಿ ಒಂದು ಸಂಸ್ಕೃತಿನ, ಒಂದು ಈ ಒಂದು ಒಳ್ಳೆಯ ಭಕ್ತಿಗೀತೆ, ಒಂದು ಒಳ್ಳೆಯ ಸಂಸ್ಕಾರ, ಪೂಜೆ ಪುನಸ್ಕಾರ, ಆಮೇಲೆ ಅರ್ಲಿ ಮಾರ್ನಿಂಗ್ ಹೇಳೋದು, ಅದೆಲ್ಲ ತಾಯಿಗಳ ಮುಖಾಂತರ ಆರಂಭ ಮಾಡಿದ್ರೆ ನಿಮ್ಮ ಆ ಮಗುವಿನ ಆರೋಗ್ಯನೇ ಚಲೋ ಇರ್ತದೆ, ಒಂದು ಸಂಸ್ಕೃತಿಯಾಗಿ ಬೆಳೀತದೆ, ನಿಮ್ಮ ಹೆಸರು ತರ್ತದೆ. ಆಮೇಲೆ ನಿಮ್ಮ ಇಡೀ ಫ್ಯಾಮಿಲಿ ಎಲ್ಲ ಒಂದು ಡಾಕ್ಟ್ರಿಂದ ನೀವು ದೂರ ಇರ್ತೀರಿ. ಇಲ್ಲ ಅಂದರೆ ವೈದ್ಯರು ಒಬ್ಬರು ಶತೀಗ್ರ ಆಗಿ ನಾವು ಕಾಡ್ತೀವಿ, ನೀವು ಅನಾರೋಗ್ಯವಾಗಿ ನೀವು ಕಾಡ್ತೀರಿ, ನಮಗೆ ಯಾರೋ ಏನೋ ಕಾಡಾಟ ಶುರುವಾಗಿದೆ, ನಾವೇನೋ ಪಾಪ ಮಾಡಿವಿ ಅಂತ. ಬಟ್ ಪಾಪ ಪ್ರಾರಂಭ ಮಾಡೋರು ನಾವು. ಅಲ್ಲಿ ನಾವು ಅದಕ್ಕೆ ಆ ಮಗುಗೆ ಪ್ರಪ್ರಥಮದೊಳಗೆ ಅವ್ರಿಗೆ ಒಂದು ಶಕ್ತಿ, ದೇವರದೊಂದು ಜ್ಞಾನ ಮಾಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ಮೇಡಮ್ ಅವ್ರು ಹೇಳೋದ್ರಿಂದ ದೈಹಿಕವಾಗಿ ಆಕೆಗೆ ಈಗೆಲ್ಲ ಬರೀ ಓದು ಅನ್ನೋಕ್ಕಿಂತ ಆ ಮಗುಗೆ ಒಂದು ಕ್ರೀಡೆಯಲ್ಲಿ ಅನುಭವ ಕೊಡಲಿ. ಆಮೇಲೆ ಸಮಾಜದೊಳಗೆ ಏನೇನು ಇರ್ತಾವೆ ಕಾರ್ಯಕ್ರಮ ಎಲ್ಲ ಮಾಡಲಿ, ಗುಡಿ ಗುಂಡಾರ, ಈ ಪೂಜೆ ಪುನಸ್ಕಾರ, ನಮ್ಮ ಧರ್ಮ ಅಂದ್ರೇನು, ನಮ್ಮ ಇದರ ಒಂದು ಭಕ್ತಿ ಅಂದ್ರೇನು. ಯಾಕಂದರೆ ಅಗೋಚರವಾದಂಥ ಒಂದು ಶಕ್ತಿ, ದೇವರ ಅಗೋಚರವಾದ ಒಂದು ಶಕ್ತಿ. ಆ ಶಕ್ತಿಯನ್ನು ಯಾರಿಗೂ ಕಂಡು ಹಿಡೋಕ್ಕಂಗಿಲ್ಲ. ಯಾಕಂದರೆ ನಾವು ದೇವ್ರಿಗೆ 2 ಉದಿನ ಕಡ್ಡಿ ನಾವು ಬೆಳಗ್ತೀವಿ. 2 ಉದಿನ ಕಡ್ಡಿ ಬೆಳಗಬೇಕಾದ್ರೆ ನಾವು ರೌಂಡಾಗಿ ಬೆಳಗ್ತೀವಿ, ಅರ್ಥಾಗಿ ಹಿಂಗೆಲ್ಲ ಬೆಳಗಂಗಿಲ್ಲ. ಯಾಕೆ ಕಾರಣ ಅಂತಂದ್ರೆ ದೇಹ, ಉದಿನ ಕಡ್ಡಿ ಇಸ್ ದೇಹ, ಹೊಗೆ ಇಸ್ ಆತ್ಮ. ನಾವು ದೇವ್ರಿಗೆ ಏನು ಬೆಳ್ಕೋತೀವಿ ಅಂತಂದ್ರೆ ನಮ್ಮ ವೈಯಕ್ತಿಕನ ಬೆಳ್ಕೋತೀವಿ, ಏನಂತ ನಾನು ಶ್ರೀಮಂತ ಮಾಡು, ನಾನು ಅದು ಮಾಡು, ಇದು ಮಾಡು ಅಂತ. ಬಟ್ ನಿಜವಾಗ್ಲೂ ಅದೇನು ಕಾನ್ಸೆಪ್ಟ್ ಅಂತಂದ್ರೆ, ನನ್ನ ಶರೀರ ದಿನ ಕ್ಷೀಣ ಹಾಕೊಂತ ಹೋಗುತ್ತಾ, ಬಟ್ ಹೊಗೆ ಅನ್ನೋದು, ಆತ್ಮ ಅನ್ನೋದು ನಮ್ಮ ಸಮಾಜಕ್ಕೆ ಒಳ್ಳೇದು ಕೊಡಲಿ. ಅಂದ್ರೆ ಒಳ್ಳೆ ಉದಿನ ಕಡ್ಡಿ ಇತ್ತು ಅಂದ್ರೆ ಎಷ್ಟು ಸುಗಂಧ ಐತಲ್ಪ ಅದು, ಯಾವ್ದು ಉದಿನ ಕಡ್ಡಿ ಅಂತ. ಹಂಗೆ ಸಮಾಜದೊಳಗೆ ಆ ಮಗುವಿನ ನೀವು ಆ ರೀತಿಯಾಗಿ ಬೆಳೆಸಿದ್ರೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ, ಒಂದು ಒಳ್ಳೆಯ ಪರಂಪರೆ. ಆಮೇಲೆ ಇನ್ನೊಂದು ಮೇಡಮ್ ಅವರೆಲ್ಲ ಹೇಳಿದರು, ಏನಂತ ಎಜುಕೇಷನ್ ಇಂಪಾರ್ಟೆಂಟು ಅಲ್ಲ, ಒಂದು ರೊಕ್ಕ ಇಂಪಾರ್ಟೆಂಟ್ ಅಲ್ಲ, ಉದ್ಯೋಗ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಇಂಪಾರ್ಟೆಂಟ್. ನೀವು ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ಆ ವಯಸ್ಸಿನೊಳಗೆ ಪೇರೆಂಟ್ಸ್ ಆದವರು, ಆ ಮನೆ ಒಂದು ಹಿರಿಯರಾದವರು ಯಾವ ವಯಸ್ಸಿನೊಳಗೆ ಅವರು ಎಂಥ ಡಿಗ್ರಿ ಓದಿರಲಿ, ನಮ್ಮ ಮಕ್ಕಳೇ ಇರ್ತಾರೆ. ಅವರು ಬೇಕಾದ IAS ಇರ್ಬೋದು, IPS ಇರ್ಬೋದು, ಯಾರೇ ಇರ್ಬೋದು. ಬಟ್ ಒಂದು ಏಜ್ಗೆ ಅವರು ಮ್ಯಾರೇಜ್ ಮಾಡಿ 30ರೊಳಗೆ ಅವರೆಲ್ಲ ಒಂದು ತಾವರು ಸಂಸಾರ ಡೆವಲಪ್ಮೆಂಟ್ ಮಾಡಿದರೆ ಆ ಮಗುವಿನಿಂದ ಮತ್ತು ಆ ತಾಯಿ ತನ್ನ ಒಂದು ಫ್ಯಾಮಿಲಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಂಥ ಮೇಡಮ್ ಅವ್ರಿಗೆ, ವೀಕ್ಷಕರ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.